ಸರ್ ಮನೆಗೆ ಬೇಕಾಗಿರೋ ಪ್ರತಿಯೊಂದು ಫರ್ನಿಚರು ನಮ್ಮ ಹತ್ರ ಇದೆ. ನಮ್ಮ ಸೋಫಾಗಳು ಸರ್ ನಾವು ಆಪಲ್ ವುಡ್ ಅನ್ನು ಹೆಸರು ಮಾಡಿರೋದೇ ಮೇನು ಸರ್ವಿಸ್ಗಾಗಿ, ಎರಡನೇದು ಕ್ವಾಲಿಟಿಗಾಗಿ. ಸರ್ 25,000 ಸ್ಟಾರ್ಟಿಂಗ್ ಇದೆ. ಪ್ರೀಮಿಯಂ ಸೋಫಾ ಡಿಸೈನ್ಸ್ ಕಾಪಿ ಆಗ್ಬಿಡ್ತದೆ, ಸ್ವಲ್ಪ ದೂರದಿಂದನೇ ತೋರಿಸಿ, ತುಂಬಾ ಹತ್ರದಿಂದ ಬೇಡ. ಮೇಂಟೆನೆನ್ಸ್ ಮಾತ್ರ ತುಂಬಾ ಈಸಿ ಇದೆ. ಪ್ರಕಾರ 100-200 ಸೋಫಾ ಆಪ್ಷನ್ ಇದೆ ನಿಮ್ಗೆ. ಇಲ್ಲಿ ಬಂದು ಡಿಸ್ಪ್ಲೇ ನಲ್ಲಿ ಸೆಲೆಕ್ಟ್ ನೋಡಕ್ಕೆ ಸರ್ ಇಡೀ ಕರ್ನಾಟಕಕ್ಕೆ ಡೆಲಿವರಿ ಕೊಡ್ತೀವಿ ನಾವು. ಅದು ಎಲ್ಲಿ ಬೇಕಾಗಿರ್ಬೋದು, ದಾವಣಗೆರೆ, ಚಿಕ್ಕಮಂಗ್ಳೂರು, ಹಾಸನ, ತುಮಕೂರು, ಬಟ್ ಇಡೀ ಬೆಂಗಳೂರಿಗೆ ಪ್ರೀ ಟ್ರಾನ್ಸ್ಪೋರ್ಟೇಷನ್ ಮುಖಾಂತರ ಮಾಡ್ಕೊಡ್ತೀವಿ. ನಾವೇ ನಮ್ಮ ಹುಡುಗರನ್ನ ಕಳಿಸಿ ಮೆಜರ್ಮೆಂಟ್ ತಗೊಂಡು ಆ ಮೆಜರ್ಮೆಂಟ್ ತಕ್ಕ ಮಾಡ್ಕೊಡ್ತೀವಿ. ಅದಕ್ಕೂ ಯಾವ್ದು ಚಾರ್ಜ್ ಇಲ್ಲ. ಸೋಫಾ ತಗೊಂಡೋಗಿ ಸಾಕು, ನೀವು ಮಂತ್ಲಿ ಈಸಿಲಿ ಕಡಿಮೆ ಅಮೌಂಟ್ ಅನ್ನ ತುಂಬಿ EMI ಮೂಲಕ ಪರ್ಚೇಸ್ ಮಾಡಬಹುದು. ಡ್ರೈಯರ್ಸ್ ಬರ್ತದೆ ಒಂದು ಸೈಡ್ ಅಲ್ಲಿ, ನಿಮ್ಗೆ ಟಾಪ್ ಲಿಫ್ಟಿಂಗ್ ಕೊಟ್ಟಿರ್ತೀವಿ. ಮಾರ್ಬಲ್ ಟಾಪ್ ಬೇಕಾದ್ರೆ ಮಾರ್ಬಲ್ ಟಾಪ್, 4 ಚೇರ್ ಬೇಕಾ, 6 ಚೇರ್ ಬೇಕಾ, 5 ಚೇರ್ ಬೇಕಾ, ಕೆಳಗಡೆ ತೋರಿಸಿದ್ರೆ ಮೇಲೆವರೆಗೂ ರಿಫ್ಲೆಕ್ಟ್ ಆಗ್ಬೇಕು ಲೈಟ್. ಇದು ಪ್ಯೂರ್ ಅಂತ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿತ್. ಗೆಳೆಯರೆ, ತುಂಬಾ ಜನ ತಮ್ಮ ಹೊಸ ಮನೆಗೆ ಒಂದು ಸೋಫಾ ತಗೊಳ್ತಾರೆ, ಆದ್ರೆ ಆ ಸೋಫಾ 1 ವರ್ಷನೂ ಬಾಳಿಕೆ ಬರಲ್ಲ. ಅಷ್ಟೊಂದು ಲೋ ಕ್ವಾಲಿಟಿ ಸೋಫಾ ಎಲ್ಲ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ನಮ್ಮ ಕನ್ನಡಿಗರ ಅಂಗಡಿಗೆ ನಾವು ಬಂದಿದ್ದೇವೆ, ಆಪಲ್ ವುಡ್ ಫರ್ನಿಚರ್ ಅಂತ. ಇಲ್ಲಿನ ಸೋಫಾ ನೀವು ತಗೊಳ್ಳಿ ಸಾಕು, 5 ವರ್ಷ 6 ವರ್ಷ ಆದ್ರೂ ಸಹಿತ ಏನು ಕಂಪ್ಲೇಂಟ್ಸ್ ಬರಲ್ಲ. ಆ ತರ ಕ್ವಾಲಿಟಿ ಸೋಫಾ ನಮ್ಮ ಕನ್ನಡಿಗರಿಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ನಮ್ ಜೊತೆಲಿ ಅಶ್ವಥ್ ಸರ್ ಇದ್ದಾರೆ, ಎಲ್ಲ ಮಾಹಿತಿ ನಿಮ್ಗೆ ಕೊಡ್ತಾರೆ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ತುಂಬಾ ಚೆನ್ನಾಗಿದೆ ಸರ್. ಸರ್, ಈಗ ಫರ್ನಿಚರ್ ಮಾರ್ಕೆಟ್ ಅಲ್ಲಿ ನಮ್ ಕನ್ನಡಿಗರು ಅಂತೂ ಯಾರು ಇಲ್ವೇ ಇಲ್ಲ ಸರ್, ಸೇಲೇ ಮಾಡ್ತಾ ಇಲ್ಲ. ಸೊ ನೀವು ಹೇಳಿ ಸರ್, ನಮ್ ಕನ್ನಡಿಗರಾಗಿ ಯಾವ ತರ ಎಲ್ಲ ಫರ್ನಿಚರ್ ಕೊಡ್ತಾ ಇದ್ದೀರಾ? ಸರ್ ಮನೆಗೆ ಬೇಕಾಗಿರೋ ಪ್ರತಿಯೊಂದು ಫರ್ನಿಚರು ನಮ್ಮ ಹತ್ರ ಇದೆ. ಮನೆಗೆ ಬೇಕಾಗಿರೋ ಫರ್ನಿಚರ್ ಅದೇನು ಬೇಕಾದ್ರೂ ಆಗಿರ್ಬೋದು. ಸೋಫಾಸು, ಕಾರ್ನರ್ ಸೋಫಾ, 3 ಸೀಟ್ರು, ಸೋಫಾ ಕಮ್ ಬೆಡ್ಡು, 3-1-1, 3-2 ಡಿವೈಡರ್ ಆಗಿರ್ಬೋದು, ಸೆಂಟರ್ ಟೇಬಲ್ಲು, ಪಪ್ಪೀಸು, ಒಂದು ಮಂಚ, ಹಾಸಿಗೆ, ಡೈನಿಂಗ್ ಟೇಬಲ್ಲು, ಡ್ರೆಸ್ಸಿಂಗ್ ಟೇಬಲ್ಲು, ನಿಮ್ಗೆ ಏನು ಬೇಕೋ ಕಬೋರ್ಡ್ ಸಮೇತ ಸರ್ ಪ್ರತಿಯೊಂದು ಫರ್ನಿಚರು, ಮನೆಗೆ ಬೇಕಾಗಿರೋ ಪ್ರತಿಯೊಂದು ಫರ್ನಿಚರು ನಮ್ಮ ಹತ್ರ ಇದೆ. ಅದು ಇನ್ನೂ ಒಂದು ಹೇಳ್ಬಿಡ್ತೇನೆ ಸರ್, ನಮ್ಮ ಹತ್ರ ಫೈನಾನ್ಸ್ ಅವೈಲೇಬಲ್ ಇದೆ. 0% ಡೌನ್ ಪೇಮೆಂಟು, 0% ಇಂಟ್ರೆಸ್ಟ್ ಅಲ್ಲಿ ನಾವು ಮಾಡ್ಕೊಡ್ತೀವಿ. ನೋಡಿ, ಈಗ ಎಕ್ಸಾಂಪಲ್ ಈ ಸೋಫಾ ಲೈಕ್ ಆಯ್ತು, ಫುಲ್ ದುಡ್ಡಿಲ್ಲ ನಿಮ್ಮ ಹತ್ರ ಅಂದ್ರೆ ಸೋಫಾ ತಗೊಂಡೋಗಿ ಸಾಕು, ನೀವು ಮಂತ್ಲಿ ಈಸಿಲಿ ಕಡಿಮೆ ಅಮೌಂಟ್ ಅನ್ನ ತುಂಬಿ EMI ಮೂಲಕ ಪರ್ಚೇಸ್ ಮಾಡಬಹುದು. ಒಂದು ಬೆಸ್ಟ್ ಆಪ್ಷನ್ ಇದೆ ಸರ್, ಇದಂತೂ ಎಲ್ಲ ಮಿಡಲ್ ಕ್ಲಾಸ್ ಜನಕ್ಕೂ ಯೂಸ್ ಆಗುತ್ತೆ. ಹೌದು ಸರ್. ಈಗ ನಾರ್ಮಲಿ ಜನ ಸ್ವಲ್ಪ ಕಮೆಂಟ್ಸ್ ಮಾಡ್ತಾರೆ ಸರ್, ಬೇರೆ ಸ್ಟೋರ್ ಅಲ್ಲಿ ತಗೊಂಡಿದ್ದೇವೆ 1 ವರ್ಷ ಆಯ್ತು ಹಾಳಾಗೋಯ್ತು ಅಂತ. ಸೊ ಹೇಳಿ ಸರ್, ಅದ್ರ ಬಗ್ಗೆ ಏನಂತೀರಾ? ಸರ್ ನಾನು ಬೇರೆಯವ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ, ಯಾಕಂದ್ರೆ ಸೋಫಾಗಳು ಒಂದು ಮಾಡೋಕೆ ಸುಮ್ಮನೆ ಎಕ್ಸಾಂಪಲ್ ಈ ಕಡೆ ತೋರಿಸಿದ್ರೆ ಈ ಕಡೆ ತೋರಿಸಿ, ಈ ಸೋಫಾ ಇದೆಯಲ್ವಾ, ಇದಕ್ಕೆ ನಾವು ಎಷ್ಟು ಇಂಚ್ ಕುಷನ್ ಹಾಕ್ತೀವಿ, ಓಕೆನಾ? ಅದು ಪರ್ಫೆಕ್ಟ್ ಡೆನ್ಸಿಟಿ ಏನಿದೆ, ಅದ್ರಲ್ಲಿ ಏನಾದರೂ ಜಾಯಿಂಟ್ಸ್ ಮಾಡಿದೀವ, ಇದೆಲ್ಲ ಮೇನ್ ಪ್ರಾಬ್ಲಮ್ ಆಗಿ. ವುಡ್ ಆಗಿರ್ಬೋದು, ಏನು ಥಿಕ್ನೆಸ್ ವುಡ್ ಹಾಕ್ತಿವಿ, ಏನು ವುಡ್ ಹಾಕ್ತಿವಿ, ಇದೆಲ್ಲ ಮೇನ್ ಆಗ್ತದೆ. ನಾವು ಸುಮ್ಮನೆ ಹೇಳ್ಕೊಳಕ್ಕೆ ನಾವು ಟೀಕ್ ವುಡ್ ಹಾಕ್ತಿವಿ, ಅದಾಗ್ತೀವಿ ಅನ್ನೋದೇ ಮೇನ್ ಅಲ್ಲ. ಅದರಲ್ಲಿ ಏನು ಥಿಕ್ನೆಸ್ ಇರ್ತದೆ, ಅದು ಎಷ್ಟು ದಿವಸ ಬಾಳಿಕೆ ಬರ್ತದೆ. ಯಾಕಂದ್ರೆ ಸರ್ ನಾನು 20 ವರ್ಷ ಕ್ರಾಸ್ ಆಗಿದೆ ನಾನು ಈ ಬಿಸ್ನೆಸ್ಗೆ ಬಂದು. ಬಟ್ ನಾನು ಫ್ಯಾಕ್ಟ್ರಿಗಳಿಂದ ಬೆಳೆದವನು, ನಾನು ಅಂಗಡಿಗಳಿಂದ ಬೆಳೆದವನಲ್ಲ. ಒಂದು ಸೋಫಾಗೆ ಯಾವ ಥಿಕ್ನೆಸ್ ವುಡ್ ಹಾಕ್ಬೇಕು, ಯಾವ ಕುಷನ್, ಯಾವ ಡೆನ್ಸಿಟಿ ಹಾಕ್ಬೇಕು, ಯಾವ ಥರ ಲೈಫ್ ಬರ್ತದೆ, ಇದೆಲ್ಲ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದರಿಂದ ನಾನು ಕಸ್ಟಮರ್ಗೆ ನಮ್ಮ ಸೋಫಾಗಳು ಸರ್ ನಾವು ಆಪಲ್ ವುಡ್ ಅನ್ನು ಹೆಸರು ಮಾಡಿರೋದೇ ಮೇನು ಸರ್ವಿಸ್ಗಾಗಿ, ಎರಡನೇದು ಕ್ವಾಲಿಟಿಗಾಗಿ. ಹೌದು, ಓಕೆನಾ? ತುಂಬಾ ವಿಡಿಯೋಸ್ ನಾವು ಮಾಡಿದ್ದೀವಿ ಸರ್, ಇದುವರೆಗೂ ಜನ ಕಮೆಂಟ್ಸ್ ಮಾಡ್ತಾರೆ, ಸರ್ ನಾನು ತಗೊಂಡಿದ್ದು ಇನ್ನೂ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ ಅಂತ. ಸರ್ ನೋಡೋಕೆಲ್ಲ ಸೋಫಾ ಸೇಮೇ ಕಾಣುತ್ತೆ, ಒಳಗಡೆ ಕ್ವಾಲಿಟಿನೇ ಡಿಫರೆನ್ಸ್ ಅಲ್ವಾ? ಹೌದು, ಡಿಫರೆಂಟ್ ಇರ್ತದೆ ಸರ್. ಇವಾಗ ಎಕ್ಸಾಂಪಲ್ ವುಡ್ ಅಲ್ಲಿ ತಗೋಣ ಸರ್. ವುಡ್ ಅಂದ್ರೆ ತುಂಬಾ ಏನ್ ಜಂಪ್ ಹೌದು ಸರ್, ಆಕ್ಷನ್ ಆಗ್ತದೆ. ಇವಾಗ ವುಡ್ ಅಲ್ಲಿ ತಗೋಣ, ನಮ್ದ್ರಲ್ಲಿ ಏನ್ ಗೊತ್ತಾ, ಪೈನ್ ವುಡ್ ಬೇಕಾದ್ರೆ ಪೈನ್ ವುಡ್ ಕೊಡ್ತೀವಿ, ಒಂದೇ ಬೇಕಾದ್ರೆ ಒಂದೇ ಕೊಡ್ತೀವಿ, ನೀಮ್ ವುಡ್ ಬೇಕಾದ್ರೆ ನೀಮ್ ವುಡ್ ಕೊಡ್ತೀವಿ, ಟೀಕ್ ವುಡ್ ಬೇಕಾದ್ರೆ ಟೀಕ್ ವುಡ್ ಕೊಡ್ತೀವಿ, ರೋಸ್ ವುಡ್ ಬೇಕಾದ್ರೆ ರೋಸ್ ವುಡ್ ಕೊಡ್ತೀವಿ. ಅಂದ್ರೆ ಕಸ್ಟಮರ್ ಯಾವ ತರ ಸೆಲೆಕ್ಷನ್ ಕೇಳ್ತಾರೋ ಅದ್ರ ಮೇಲೆ ನಾವು ಕೊಡ್ತೀವಿ, ಓಕೆನಾ? ಕುಷನ್ ಆಗಿರ್ಬೋದು, ಇವಾಗ ನಾವು ಎಕ್ಸಾಂಪಲ್ ಇದಕ್ಕೆ ಪೆಪ್ಸ್ ಕಂಪನಿ ಕುಷನ್ ಹಾಕಿದೀವಿ, ಓಕೆನಾ? ಇದಕ್ಕೆ ಪಾರ್ಟಿ ಡೆನ್ಸಿಟಿ ಹಾಕಿದೀವಿ, ಪೆಪ್ಸ್ ಕಂಪನಿ. ಅವ್ರಿಗೆ ಬೇಡ ಪೆಪ್ಸ್ ಕಂಪನಿ ಬೇಡ, ಸ್ಲೀಪಲ್ ಬೇಕು, ಕರ್ಲಾನ್ ಬೇಕು, ರೆಸ್ಟೋರೆಕ್ಸ್ ಬೇಕು, ಯಾವುದೋ ಒಂದು ಅವ್ರಿಗೆ ಬೇರೆ ಬೇಕು ಅಂತ ಹೇಳಿದಾಗ ಅದನ್ನು ಮಾಡ್ಕೊಡ್ತೀವಿ. ಡೆನ್ಸಿಟಿ ಇರ್ಬೋದು, ಅವ್ರಿಗೆ ಹಾರ್ಡ್ ಬೇಕಾ, ಸಾಫ್ಟ್ ಬೇಕಾ, ಮೀಡಿಯಂ ಬೇಕಾ, ಇಲ್ಲ ಫುಲ್ ಹಾರ್ಡ್ ಫುಲ್ ಲೈಫ್ ನೋಡ್ತಾ ಇದ್ರ, ಇಲ್ಲ ಹಾರ್ಡಲ್ಲೇ ಸಾಫ್ಟ್ ಬೇಕಾ, ಅವ್ರು ಯಾವ ತರ ಆದ್ರೂ ಕೇಳಿ ಸರ್, ಕಸ್ಟಮೈಸ್ ಅಲ್ಲಿ ನಾವು ಕಿಂಗು. A to Z ಮಾಡ್ಕೊಡ್ತಾರೆ, ಯಾಕಂದ್ರೆ ನಿಮ್ದೇ ಫ್ಯಾಕ್ಟರಿ ಇದೆ ಅಲ್ವಾ? ಹೌದು ಸರ್, ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಅದಕ್ಕಾಗಿ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ನಾವು ಅಂಗಡಿಗಳಿಗೆ ಸಪ್ಲೈ ಕೊಡ್ತೀವಿ ಸರ್, ಹೋಲ್ಸೇಲ್ ರೇಟಲ್ಲಿ ಅಂಗಡಿಗಳಿಗೆ ಸಪ್ಲೈ ಇದೆ ಇವಾಗಲೂ. ಅದರಿಂದ ನಾವು ತುಂಬಾ ಪ್ರೈಸ್ ಇದು ಮಾಡಕ್ ಹೋಗಲ್ಲ. ತುಂಬಾ ಇವಾಗ ಕಸ್ಟಮರ್ ಕೆಲವರು ಅಂಗಡಿಗಳು ನಾನು
ನೀವು ಮಾಡಿರ್ತೀರ ಸುಮಾರು ವಿಡಿಯೋಗಳು ಫರ್ನಿಚರಲ್ಲಿ ನೋಡಿರ್ತೀರ, ನಾನು ಸುಮಾರು ನೋಡಿದ್ದೀನಿ. ಏನಂದ್ರೆ ನಾವು ಅದು ತಗೊಂಡ್ರೆ ಇದು ಫ್ರೀ ಕೊಡ್ತೀವಿ, ಇದು ತಗೊಂಡ್ರೆ ಅದು ಫ್ರೀ ಕೊಡ್ತೀವಿ. ಸರ್ ಫ್ರೀ ಕೊಡ್ಬೇಕಂದ್ರೆ ಏನು ಹೇಳಿ, ಒಂದು ಇದ್ರಲ್ಲಿ ರೇಟ್ ಜಾಸ್ತಿ ಮಾಡಿ ಅದು ಕಡಿಮೆ ಮಾಡಬೇಕು ಅಲ್ವಾ, ಇಲ್ಲ ಅಂದ್ರೆ ಕ್ವಾಲಿಟಿನಲ್ಲಿ ಕಡಿಮೆ ಮಾಡಿ ಫ್ರೀ ಕೊಡಬೇಕು. ನನಗೆ ಆ ಆಪ್ಷನ್ನೇ ಗೊತ್ತಿಲ್ಲ, ಆ ಆಪ್ಷನ್ ನಾನು ಮಾಡೋದು ಇಲ್ಲ ಸರ್. ಯಾಕಂದ್ರೆ ನಾವು ಕೊಡೋ ಸೋಪನಲ್ಲೇ ಕಡಿಮೆ ಕೊಟ್ಬಿಡ್ತೀವಿ ವಿನಃ ನಾವು ರೇಟ್ ಜಾಸ್ತಿ ಹೇಳೋದು, ಕಡಿಮೆ ಮಾಡೋದು, ಮತ್ತೆ ಕ್ವಾಲಿಟಿನಲ್ಲಿ ಕಡಿಮೆ ಮಾಡೋದು. ಯಾಕಂದ್ರೆ ಬುಕ್ ಮಾಡ್ಬಿಟ್ಟು ಹೋದ್ಮೇಲೆ ಜಾಯಿಂಟ್ ಕುಷನ್ ಹಾಕ್ಬಿಡೋದು, ಜಾಯಿಂಟ್ ಪಾಮ್ ಹಾಕೋದು, ಅವೆಲ್ಲ ಲೈಫ್ ಬರೋದೇ ಇಲ್ಲ ಸರ್. ಒರಿಜಿನಲ್ ಐಟಮ್ ಬೇಕಾದ್ರೆ ಹುಡುಕಿ ಮನೆ ಆಪಲ್ ವುಡ್ ಫರ್ನಿಚರ್ಗೆ ನಾನು ಮಾಡ್ಕೊಡ್ತೀನಿ. ಅದೇನು ಐಟಮ್ ಬೇಕಾದ್ರೆ ಆಗಿರ್ಬೋದು ಸರ್, ನಾನು ಚಾಲೆಂಜ್ ಮಾಡ್ಬಿಡ್ತೀನಿ. ಅದು ಸೋಫಾ ಆಗಲಿ, ಡೈನಿಂಗ್ ಆಗಲಿ, ಕಾಟ್ ಆಗಲಿ. ಸರ್ ಭಯ ಬೀಳ್ತಾರೆ ಕಸ್ಟಮರ್, ಒಳಗಡೆ ಹೋಗ್ಬಿಡ್ತದೆ, ಬ್ರೇಕ್ ಆಗ್ಬಿಡ್ತದೆ. ನನ್ನ ಸೋಫಾಗಳಲ್ಲಿ ನೀವು ಸುಮಾರು ವಿಡಿಯೋಗಳು ನೀವೇ ಮಾಡಿದ್ರ, ಜಂಪ್ ಮಾಡಿ 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 ತೋರಿಸ್ತೀನಿ. ಜನ ಜಂಪ್ ಎಲ್ಲ ಮಾಡ್ತಾರೆ. ಆದ್ರೆ ಇಲ್ಲಿನ ಸೋಫಾ ಅಂತೂ ಒಂದು ನಮ್ಗೆ ಕಂಪ್ಲೇಂಟ್ ಬಂದಿಲ್ಲ, ಒಂದು ಬ್ಯಾಡ್ ಕಮೆಂಟ್ಸ್ ಬಂದಿಲ್ಲ. ಇದುವರೆಗೂ ತುಂಬಾ ಜನ ತಗೊಂಡಿದ್ದಾರೆ, ಲೈಕ್ ಮಾಡ್ತಾ ಇದ್ದಾರೆ. ಸರ್ ಏನ್ ರೇಟ್ ಇಂದ ಸ್ಟಾರ್ಟಿಂಗ್ ಆಗುತ್ತೆ ಸರ್? ಸರ್ 25,000 ಸ್ಟಾರ್ಟಿಂಗ್ ಇದೆ. ಪ್ರೀಮಿಯಂ ಸೋಫಾ, ಪ್ರೀಮಿಯಂ ಸೋಫಾ 25,000 ಸ್ಟಾರ್ಟಿಂಗ್ ಇದೆ. ಒಂದು ಕಾಟ್ ಸಾಂಪಲ್ 15,000 ಕಾಟ್ ಸ್ಟಾರ್ಟಿಂಗ್ ಇದೆ. 16,000 ಡೈನಿಂಗ್ ಟೇಬಲ್ ಸ್ಟಾರ್ಟಿಂಗ್ ಇದೆ. ಬಟ್ ಅವ್ರು ಸೆಲೆಕ್ಟ್ ಮಾಡೋದ್ಮೇಲೆ ಡಿಪೆಂಡ್ ಆಗ್ತದೆ. ಅಪ್ ಟು ಎಲ್ಲಿವರೆಗೂ ಇದೆ ಸರ್ ಹೇಳಕ್ಕಾಗಲ್ಲ, ಯಾಕಂದ್ರೆ ಅವ್ರದ್ದು ದೊಡ್ಡ ಮನೆ ಇರ್ತದೆ, ಅವ್ರ ಮನೆಗಳ ಮೇಲೆ, ಅವ್ರ ಸೈಜ್ ಮೇಲೆ ಡಿಪೆಂಡ್ ಆಗ್ತದೆ. ಈಗ ಯಾವ್ದೋ ಒಂದು ಮನೆ ಇದೆ ತಿಳ್ಕೊಳ್ಳಿ ಸರ್, ಅಲ್ಲಿ ಸೈಜ್ ಎಲ್ಲ ನೀವೇ ಮಾಪ್ ತಗೊಂಡು ರೆಡಿ ಮಾಡ್ತೀರಾ? ಎಸ್ ಸರ್, ಇದು ಕರೆಕ್ಟ್ ಆದ ಕ್ವಶನ್. ಇನ್ನೂ ಒಂದು ಹೇಳ್ಬಿಡ್ತೀನಿ ಸರ್. ಕಸ್ಟಮರ್ ಬಂದು ಯಾವ್ದೋ ಒಂದು ಸೋಫಾ, ಈ ಕಡೆ ಬನ್ನಿ ಸರ್, ಹೋಗ್ತಾ ಹೋಗ್ತಾ ಮಾತಾಡೋಣ. ಕಸ್ಟಮರ್ ಬಂದು ಯಾವ್ದೋ ಒಂದು ಸೋಫಾ ಬುಕ್ ಮಾಡಿದ್ರು ಅಂತ ಇಟ್ಕೊಂಡ್ರಿ, ಬುಕ್ ಮಾಡ್ಬಿಟ್ಟು ಅವ್ರಿಗೆ ಇನ್ ಕೇಸ್ ಡೌಟ್ ಆಯ್ತು, ಈ ನಮ್ಮ ಹಾಲಲ್ಲಿ ಕೂತ್ಕೊಂತದೋ ಇಲ್ಲೋ, ನಮ್ಮ ಸ್ಟೆಪ್ಸ್ ಮೇಲೆ ಹೋಗ್ತದೋ ಇಲ್ಲೋ, ಆ ತರ ಏನೇ ಡೌಟ್ ಇದ್ರು ಇಲ್ಲಿ ಬಂದು ಬುಕ್ ಮಾಡ್ಬಿಟ್ಟು ನಮ್ಗೆ ಒಂದು ಸರಿ ಹೇಳಿದ್ರೆ ನಾವೇ ನಮ್ಮ ಹುಡುಗರನ್ನ ಕಳಿಸಿ ಮೆಜರ್ಮೆಂಟ್ ತಗೊಂಡು ಆ ಮೆಜರ್ಮೆಂಟ್ ತಕ್ಕ ಮಾಡ್ಕೊಡ್ತೀವಿ. ಅದಕ್ಕೂ ಯಾವ್ದು ಚಾರ್ಜ್ ಇಲ್ಲ, ಮೆಜರ್ಮೆಂಟ್ ಚಾರ್ಜ್ ಇಲ್ಲ. ಇನ್ ಕೇಸ್ ಅವ್ರ ಮನೆ ಸ್ಟೆಪ್ಸ್ ಮೇಲೆ ಹೋಗ್ತಲ್ಲ, ಡಿಸ್ಮೆಂಟಲ್ ಮಾಡಬೇಕು, ಡಿಸ್ಮೆಂಟಲ್ ಮಾಡೋ ಆಪ್ಷನ್ ಮಾಡ್ಕೊಡ್ತೀವಿ, ಅದಕ್ಕೂ ಯಾವ್ದು ಚಾರ್ಜ್ ಮಾಡಲ್ಲ. ಸೂಪರ್. ನೋಡಿ, ನಿಮ್ಗೆ ಫ್ರೀ ಆಗಿ ಸೈಟ್ ವಿಸಿಟ್ ಮಾಡ್ತಾರೆ, ಎಲ್ಲ ನಿಮ್ಗೆ ಸೈಜ್ ವೈಸ್ ನೋಡ್ತಾರೆ, ಅದೇ ಸೈಜ್ ಅಲ್ಲಿ ರೆಡಿ ಮಾಡ್ಕೊಡ್ತಾರೆ. ಸರ್ ಈ ಸೋಫಾ ಬಗ್ಗೆ ಹೇಳಿ ಸರ್, ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಕುಶನ್ ಎಲ್ಲ ಸಾಫ್ಟ್ ಇದೆ. ನೋಡಿ ಸರ್, ನೀವು ನೋಡಿ, ಇದನ್ನು ಫುಲ್ ಬೌನ್ಸ್. ಆ ಕಡೆಯಿಂದ ತೋರಿಸಿದ್ರೆ ಆ ಕಡೆಯಿಂದ ತೋರಿಸಿ, ಡಿಸೈನ್ಸ್ ಕಾಪಿ ಆಗ್ಬಿಡ್ತದೆ. ಸ್ವಲ್ಪ ದೂರದಿಂದಾನೇ ತೋರಿಸಿ, ತುಂಬಾ ಹತ್ರದಿಂದ ಬೇಡ ಸರ್. ಮತ್ತೆ ಎಷ್ಟು ಮೆತ್ತಗಿದೆ ಅಲ್ವಾ ಸರ್ ಇದು? ಸಾಫ್ಟ್. ಹೌದು, ಅದೇ ಕೆಲವರು ತುಂಬಾ ಸಾಫ್ಟ್, ತುಂಬಾ ಆರಾಮ್ ಕೇಳ್ತಾರೆ ಸರ್. ಯಾಕಂದ್ರೆ ಈ ಕಾಲದಾಗ ಏನ್ ಆಚೆ ಹೋಗಿ ಬರ್ತಾರಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕು. ಮನೆಗೆ ಬಂದ ಅವ್ರು ಟಿವಿ ನೋಡ್ತಾರೆ, ಟಿವಿ ನೋಡೋದು ಬಿಟ್ಬಿಟ್ಟು ನಿದ್ದೆ ಮಾಡಿರ್ತಾರೆ. ಆ ತರ ಸೋಫಾಗ್ಲೂ ಇಟ್ಟಿದೀವಿ ಸರ್. ತುಂಬಾ ಚೆನ್ನಾಗಿದೆ. ಈಗ ವಯಸ್ಸಾದವರೆಲ್ಲ ಕುಂತ್ಕೊಂಡ್ರೆ ಫೀಲ್, ಕೈಗೆಲ್ಲ ಫೀಲ್ ಚೆನ್ನಾಗಿದೆ. ವಯಸ್ಸಾದವ್ರೆ ಕೂತ್ಕೊಬೇಕು ಅಂತೇನಿಲ್ಲ ಸರ್, ಎಲ್ಲರೂ ಕೂತ್ಕೊಬೋದು. ಅಂದ್ರೆ ಸಾಫ್ಟ್ನೆಸ್ ಆ ತರ ಇದೆ, ಕಂಫರ್ಟೇಬಲ್ ಇರುತ್ತೆ ಎಲ್ಲರಿಗೂ ಸಹಿತ ಈ ತರ ಕಾರ್ನರ್ ಸೋಫಾಸ್ ಅಲ್ಲೆಲ್ಲ. ಸರ್ ಈಗ ಇದ್ರಲ್ಲೂ ಕಲರ್ ಚೇಂಜ್ ಮಾಡ್ಬೋದಲ್ವಾ ಸರ್? ಸರ್ ಪ್ರತಿಯೊಂದು ಸೋಫಾಗೂ ನಮ್ಮ ಹತ್ರ 600 ಕಲರ್ ಆಪ್ಷನ್ ಇಟ್ಟಿದ್ದೀವಿ, 600 ಪ್ಲಸ್. ಏನಕ್ಕೆ ಅಂತ ಹೇಳಿದ್ರೆ ಸರ್, ಅವ್ರದೇ ಆದಂಥ ಇಂಟೀರಿಯರ್ಸ್ ಇರ್ತದೆ, ಅವ್ರದ್ದೇ ಆದಂಥ ಒಂದು ಪರ್ಸನಲ್ ಚಾಯ್ಸ್ ಇರ್ತದೆ. ನನಗೆ ಇದೇ ಕಲರ್ ಬೇಕು, ಹಿಂಗೆ ಇರಬೇಕು. ಬನ್ನಿ ಸರ್, ನಾನು ಪ್ರತಿಯೊಬ್ಬರಿಗೂ ಅದಕ್ಕೆ ಹೇಳೋದು, ನೀವು ಇಲ್ಲಿ ನೋಡ್ತಾ ಇದ್ದೀನಿ ಅಂದ್ಬಿಟ್ಟು ಸೋಫಾನ ಫೋನಲ್ಲಿ ಬುಕ್ ಮಾಡಕ್ಕೆ ಹೋಗ್ಬೇಡಿ. ಒಂದು ಸರಿ ಬನ್ನಿ, ಕ್ವಾಲಿಟಿ ಚೆಕ್ ಮಾಡಿ. ಸರ್ ಯಾರು ಹೇಳಲ್ಲ ಕ್ವಾಲಿಟಿ ಚೆಕ್ ಮಾಡಿ ಅಂತ, ನಾನು ಹೇಳ್ತೀನಿ. ಯಾಕೆ ಹೇಳ್ತೀನಿ ಸರ್, ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಮ ಕಾರ್ಪೆಂಟ್ರನ್ನ ಕರ್ಕೊಂಬಂದು ಚೆಕ್ ಮಾಡಿಸಿ ಕ್ವಾಲಿಟಿನ, ಇದು ವುಡ್ ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ. ಯಾಕಂತ ಹೇಳಿ ಸರ್, ಅಷ್ಟು ಒರಿಜಿನಲ್ ಐಟಮ್ ನಾನು ಕೊಡ್ತೀನಿ, ಅದಕ್ಕಾಗಿ ಅಷ್ಟು ಗ್ಯಾರಂಟಿ ಹೇಳ್ತೀನಿ. ಒಂದ್ಸರಿ ಬಂದು ಚೆಕ್ ಮಾಡಿ. ಯಾಕಂದ್ರೆ ಇದು ಡೈಲಿ ತಿಂದು ಬಿಸಾಡೋ ಐಟಮ್ ಅಲ್ಲ ಸರ್. ಒಂದು ಸರಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ವರ್ಷ ಬರ್ತದ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದಕ್ಕಾಗಿ ನೀವು ಒಂದ್ಸರಿ ಇನ್ವೆಸ್ಟ್ಮೆಂಟ್ ಮಾಡೋರು ದಯವಿಟ್ಟು 1 ಅವರ್ 2 ಅವರ್ ಇಲ್ಲ ಅರ್ಧ ದಿವಸ ಅದಕ್ಕಾಗಿ ವೇಸ್ಟ್ ಮಾಡ್ಬಿಟ್ಟು ದಯವಿಟ್ಟು ಬಂದು ಬುಕ್ ಮಾಡಿ. ನಿಮ್ಗೆ ಆಗಿರೋ ಐಟಮ್ ಅಂದ್ರೆ ಎಕ್ಸಾಂಪಲ್ ಸರ್, ಈ ಸೋಫಾ ಬೇಕು, ಹ್ಯಾಂಡಲ್ ಇದು ಬೇಡ, ಅವ್ರಿಗೆ ಈ ತರ ಹ್ಯಾಂಡಲ್ ಬೇಕು, ಇಲ್ಲ ಬೇರೆ ಹ್ಯಾಂಡಲ್ ಬೇಕು, ಅಡ್ರೆಸ್ ಬೇರೆ ತರ ಬೇಕು, ಏನೇ ಕಸ್ಟಮೈಸೇಷನ್ ಇರ್ಲಿ ಸರ್ ನಾವು ಮಾಡ್ಕೊಡ್ತೀವಿ. ಗೆಳೆಯರು ನೋಡಿ, ಚಾಲೆಂಜ್ ಮಾಡಿ ಹೇಳ್ತಾರೆ ನಿಮ್ಗೆ 100% ಒಳ್ಳೆ ಕ್ವಾಲಿಟಿ ಕೊಡೋದು, ಜೊತೆಗೆ ಯಾವ ತರ ಹೇಳ್ತೀರಾ ಸೇಮ್ ಟು ಸೇಮ್ ಮಾಡ್ಕೊಡ್ತಾರೆ. ನಿಮ್ ಇಂಟೀರಿಯರ್ ಮ್ಯಾಚಿಂಗ್ ಬೇಕಾ ಅಥವಾ ನಿಮ್ಮ ಹತ್ರ ಫೋಟೋ ಇದೆಯಾ ತಗೊಂಡ್ಬನ್ನಿ ಸಾಕು, ಅದನ್ನು ಸೇಮ್ ರೆಡಿ ಮಾಡಿ ಕೊಡ್ತಾರೆ. ಸೊ ಇದ್ರ ಬಗ್ಗೆ ಹೇಳಿ ಸರ್, ಇದೇನು ಫ್ಯಾಬ್ರಿಕ್? ಇದನ್ನು ಡಿಫ್ರೆಂಟ್ ಆಗಿದೆ ಸರ್, ಬೇರೆ ಬೇರೆ ತರ ಇದೆ. ಟರ್ಕಿ ಫ್ಯಾಬ್ರಿಕ್ ಇದೆ, ಇದು ಬೇರೆ ಬೇರೆ ತರ ಇದೆ ಸರ್. ಯಾಕಂದ್ರೆ ಮೈಕ್ರೋ ಫ್ಯಾಬ್ರಿಕ್ ಇಟ್ಟಿದೀವಿ, ಟರ್ಕಿ ಫ್ಯಾಬ್ರಿಕ್ ಇಟ್ಟಿದೀವಿ, ಲೆದರ್ ಇಟ್ಟಿದೀವಿ, ಸ್ವೆಟ್ ಫ್ಯಾಬ್ರಿಕ್ ಇಟ್ಟಿದೀವಿ, ಬೇರೆ ಬೇರೆ ತರ ಇದೆ. ಕಸ್ಟಮರ್ ಅವ್ರು ನೋಡ್ಬೇಕು ಸರ್, ಅವ್ರು ಬಂದು ನೋಡಿದ್ರೆ ಅವ್ರಿಗೆ ತಕ್ಕಾಗಿ ಮಾಡ್ಬೇಕು. ಇನ್ನೂ ಒಂದು ಏನು ಗೊತ್ತಾ ಸರ್, ಇವೆಲ್ಲ ವಾಷಬಲ್ ಫ್ಯಾಬ್ರಿಕ್. ವಾಷಬಲ್ ಅಂದ್ರೆ ಏನೋ ಊಟ ಮಾಡ್ತಾ ಇದ್ರೆ ಏನೋ ಚೆಲ್ಬಿಡ್ತು ಅಂತ ಹೇಳಿದ್ರೆ ಈಸಿ ಮೇಂಟೆನೆನ್ಸ್. ಮೇಂಟೆನೆನ್ಸ್ ಮಾತ್ರ ತುಂಬಾ ಈಸಿ ಇದೆ. ಆ ತರ ಫ್ಯಾಬ್ರಿಕ್ ನಾವು ಕೊಡ್ತೀವಿ ಖಂಡಿತ. ಓಕೆ ಗೆಳೆಯರು ನೋಡಿ, ಒಮ್ಮೆ ಸೋಫಾ ತಗೊಂಡ್ರೆ ನಿಮಗೆ ಡೈಲಿ ಏನು ತಲೆನೋವು ಬರಲ್ಲ. ಆ ಥರ ಫ್ರೀ ಆಗಿ ಈಸಿ ಮೇಂಟೆನೆನ್ಸ್ ಇರುವಂಥ ಸೋಫಾಸ್ ಅಲ್ಲಿ ರೆಡಿ ಮಾಡ್ತಾರೆ. ಸೊ ಮತ್ತೆ ನೆಕ್ಸ್ಟ್ ಇದ್ರ ಬಗ್ಗೆ ಹೇಳಿ ಸರ್, ಈ ಸೋಫಾ ಏನು ವುಡ್ ಇದೆ ಸರ್? ಇದು ವುಡ್ ಸ್ಟ್ರಕ್ಚರ್ ಸರ್. ಎಲ್ಲಾದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು ಬೇಡ ಸರ್ ಅನ್ಸುತ್ತೆ, ಸುಮ್ಮನೆ ದೂರದಿಂದ ತೋರಿಸಿ ಸರ್, ಕಾಪಿ ಆಗ್ಬಿಡ್ತಾವ ಸರ್, ಅದಕ್ಕೆ ಭಯ, ನನಗೆ ಬೇರೆ ಏನಿಲ್ಲ. ಹೌದು, ಇಲ್ಲಿ ಯುನೀಕ್ ಡಿಸೈನ್ಸ್ ಎಲ್ಲ ಕಾಪಿ ಆದ್ರೆ ಸುಮ್ಮನೆ ಪ್ರಾಬ್ಲಮ್. ಸೊ ಈ ತರ ನೋಡಿ, ಇದನ್ನು ತುಂಬಾ ಚೆನ್ನಾಗಿರೋ ಕಾರ್ನರ್ ಸೋಫಾಸ್ ನಿಮ್ಗೆ ಒಂದೇನು ಗೊತ್ತಾ ಸರ್, ನಾನು ಹೇಳ್ತೀನಿ ನೋಡಿ, ಎಲ್ಲ ತೋರ್ಸಕ್ ಹೋಗ್ಬೇಡಿ. ಬಟ್ ನಮ್ಮ ಹತ್ರ ಆಪ್ಷನ್ ಇದೆ ಸರ್. ಯಾವ ತರ ಅಂತ ಹೇಳಿದ್ರೆ, ನಮ್ದು ಪಕ್ಕನೆ ಇಲ್ಲೇ 4 ಶೋರೂಮ್ ಇದೆ, ಪಕ್ಕನೆ 4 ಶೋರೂಮ್ ಇದೆ. ಓಕೆನಾ?
ನಮ್ಮ ಇಲ್ಲ ಅಂತ ಹೇಳಿದ್ರೆ ಒಂದು ಸುಮಾರು ಅಂದ್ರೆ ನನ್ನ ಪ್ರಕಾರ 100 ಇಂದ 200 ಸೋಫಾ ಆಪ್ಷನ್ ಇದೆ ನಿಮ್ಗೆ. ಇಲ್ಲಿ ಬಂದು ಡಿಸ್ಪ್ಲೇನಲ್ಲಿ ಸೆಲೆಕ್ಟ್ ಮಾಡಕ್ಕೆ, ನೋಡೋಕೆ ನಿಮ್ಗೆ ಇಲ್ಲ ಕಾಟ್ ಬೇಕು ನನಗೊಂದು 100 ಕಾಟ್ ನಿಮ್ಗೆ ಆಪ್ಷನ್ ಕೊಡ್ತೀನಿ, ಓಕೆನಾ. ಕಾಟು ಮ್ಯಾಟ್ರಸ್ ಅಂತ ಸ್ಪೆಷಲ್ ಒಂದು ಅಂಗಡಿನೇ ಇಟ್ಟಿದ್ದೀನಿ, ಬರೀ ಕಾಟು ಮ್ಯಾಟ್ರಸ್. ನಿಮ್ಗೆ ಯಾವ ತರ ಕಾಟ್ ಬೇಕು, ಯಾವ ತರ ಮ್ಯಾಟ್ರಸ್ ಬೇಕು ಅದಕ್ಕೂ ಆಪ್ಷನ್ ಕೊಟ್ಟಿದ್ದೀನಿ. ಬರೀ ಡೈನಿಂಗ್ ಟೇಬಲ್ಗೆ ಒಂದು ಸೋಫಾ ಒಂದು ಅಂಗಡಿ ಇಟ್ಟಿದ್ದೀನಿ, ಬರೀ ಡೈನಿಂಗ್ ಟೇಬಲ್ ನಿಮ್ಗೆ ಯಾವ ತರ ಬೇಕೋ ಅದ್ರಲ್ಲಿ ಆಪ್ಷನ್ ಕೊಡ್ತೀನಿ. ಆ ತರ ನಮ್ಮದ್ರಲ್ಲಿ ಆಪ್ಷನ್ ತುಂಬಾ ಇದೆ, ಕಲೆಕ್ಷನ್ಸ್ ತುಂಬಾ ಇದೆ. ನೀವು ಅದಕ್ಕೆ ನಾನು ಹೇಳೋದು ಎಲ್ಲ ಫೋಟೋಗಳಲ್ಲಿ ತೋರ್ಸಕ್ ಹೋಗಲ್ಲ ನಾನು. ದಯವಿಟ್ಟು ಬನ್ನಿ, ನೀವು ಇಲ್ಲಿ ಗಂಟ ಬನ್ನಿ. ನಿಮ್ಗೆ ಇದಾಗ್ಲಿಲ್ಲ ಅದಾಗ್ಲಿಲ್ಲ ಇನ್ನೊಂದು ತುಂಬಾ ಚಾಯ್ಸ್ ಕೊಡ್ತೀವಿ. ನಿಮ್ಗೆ ಯಾವ್ದು ಬೇಕೋ ಇಲ್ಲಿ ಸೆಲೆಕ್ಟ್ ಮಾಡಿ ತಗೊಂಡೋಗಿ ಅಂತ ಹೇಳ್ತೀನಿ ಸರ್. ಅದು ಕ್ವಾಲಿಟಿ ಐಟಮ್. ಇಷ್ಟೊಂದು ಡಿಸೈನ್ಸ್, ಇಷ್ಟೊಂದು ವೆರೈಟಿ ನಿಮ್ಗೆ ಆನ್ ದ ಸ್ಪಾಟ್ ನೋಡೋಕೆ ಸಿಗುತ್ತೆ. ಬೇರೆ ಶೋರೂಮ್ ಅಲ್ಲಿ ಎಲ್ಲೂ ಸಿಗಲ್ಲ. ಕೇವಲ ನಮ್ಮ ಕನ್ನಡಿಗರ ಅಂಗಡಿ ಆಪಲ್ ವುಡ್ ಫರ್ನಿಚರ್ ಅಲ್ಲಿ ಮಾತ್ರ ಸಿಗ್ತಾ ಇದೆ. ಈ ತರ ಎಲ್ಲ ಪ್ರೀಮಿಯಂ ಸೋಫಾಸ್, ರೆಡಿ ಐಟಮ್ಸ್ ನಿಮ್ಗೆ ಸಿಗ್ಬಿಡುತ್ತೆ. ಸರ್ ಸೋಫಾಸ್ ಅಂತೂ ಎಲ್ಲರೂ ತಗೊಳ್ತಾರೆ, ಆದ್ರೆ ಡೆಲಿವರಿ ಹೇಗೆ ಸರ್? ಬೇರೆ ಬೇರೆ ಊರಲ್ಲಿ ನೋಡೋರ್ಗೆ ಅಥವಾ ಬೆಂಗಳೂರಲ್ಲಿ ಇರೋರ್ಗೆ? ಸರ್ ಇಡೀ ಕರ್ನಾಟಕಕ್ಕೆ ಡೆಲಿವರಿ ಕೊಡ್ತೀವಿ ನಾವು. ಅದು ಎಲ್ಲಿ ಬೇಕಾದ್ರೂ ಆಗಿರ್ಬೋದು, ದಾವಣಗೆರೆ, ಚಿಕ್ಕಮಂಗ್ಳೂರು, ಹಾಸನ, ತುಮಕೂರು, ಎಲ್ಲಿ ಬೇಕಾದರೂ ಕೇಳಿ, ಓಕೆನಾ, ಡೆಲಿವರಿ ಕೊಡ್ತೀವಿ. ಬಟ್ ಇಡೀ ಬೆಂಗಳೂರಿಗೆ ಪ್ರೀ ಟ್ರಾನ್ಸ್ಪೋರ್ಟೇಷನ್ ಮುಖಾಂತರ ಮಾಡಿಕೊಡ್ತೀವಿ. ಇಡೀ ಬೆಂಗಳೂರು BBMP ಲಿಮಿಟ್ ಏನಿದೆ ಅದಕ್ಕೆಲ್ಲ ಪ್ರೀ ಟ್ರಾನ್ಸ್ಪೋರ್ಟೇಷನ್ ಮುಖಾಂತರ ಮಾಡಿಕೊಡ್ತೀವಿ. ಕರ್ನಾಟಕಕ್ಕೆ ಡೆಲಿವರಿ ಮಾಡಿಸ್ಕೊಡ್ತೀವಿ. ಅದೇನಿದೆ ಸ್ವಲ್ಪ ಚಾರ್ಜ್ ಮಾಡಿ ಮಾಡಿಕೊಡ್ತೀವಿ. ಯಾಕಂದರೆ ಎಲ್ಲರೂ ಡೆಲಿವರಿಗಾಗಿ ಭಯ ಬೀಳ್ತಾರೆ. ಐಟಮ್ ಒಳ್ಳೆ ಐಟಮ್ ತಗೊಂತೀವಿ, ಬಟ್ ಬೆಂಗಳೂರಲ್ಲಿ ಸಿಗ್ತದೆ ಐಟಮ್, ಬಟ್ ಡೆಲಿವರಿಗೆ ಹೆಂಗೆ ಅಂತ. ಬಟ್ ಆಲ್ಮೋಸ್ಟ್ ಕಡಿಮೆ ಮಾಡಿ ಎಷ್ಟಾಗ್ತದೋ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಮಾಡ್ಕೊಡ್ತೀವಿ ಸರ್. ಖಂಡಿತ ಮಾಡಿಸ್ಕೊಡ್ತೀವಿ ಸರ್. ಓಕೆ ಗೆಳೆಯರೆ, ನಿಮ್ ಚಿಕ್ಕ ಹಳ್ಳಿ ಇರಲಿ, ಆಲ್ ಓವರ್ ಕರ್ನಾಟಕದಲ್ಲಿ ಡೆಲಿವರಿ ಮಾಡಿಸ್ಕೊಡ್ತಾರೆ ತುಂಬಾನೇ ಕಡಿಮೆ ಚಾರ್ಜಸ್ ಅಲ್ಲಿ. ಜೊತೆಗೆ ಆಲ್ ಓವರ್ ಬೆಂಗಳೂರು ಫ್ರೀ ಡೆಲಿವರಿ ಇರುತ್ತೆ. ಬನ್ನಿ, ಸೋಫಾ ಸೆಲೆಕ್ಟ್ ಮಾಡಿ, ಫ್ರೀ ಆಗಿ ನಿಮ್ಗೆ ಡೆಲಿವರಿ ಸಹಿತ ಸಿಗ್ತಾ ಇದೆ. ಜೊತೆಗೆ ಎಲ್ಲದರ ಮೇಲೆ EMI ಸಿಗ್ಬಿಡುತ್ತಲ್ವಾ ಸರ್? ಖಂಡಿತ ಎಲ್ಲದು, ಅದು ಯಾವುದೇ ಫರ್ನಿಚರ್ ಆಗಿರಲ್ಲ ಸರ್, ಪ್ರತಿಯೊಂದು ಫರ್ನಿಚರ್ಗೂ EMI ಇದೆ. ಪ್ರತಿಯೊಂದು ಫರ್ನಿಚರ್ಗೂ 0% ಇಂಟ್ರೆಸ್ಟ್ ಇದೆ, 0% ಡೌನ್ ಪೇಮೆಂಟ್ ಇದೆ. ನೋಡಿ, ₹1 ಕೊಡ್ಲಾರ್ದೆ ಸೋಫಾ ತಗೊಂಡೋಗಿ ಮಂತ್ಲಿ EMI ತುಂಬತಾ, ನಿಮ್ಗೆ ಇಂಟ್ರೆಸ್ಟ್ ಫ್ರೀ ಅಮೌಂಟ್ ಅನ್ನ ತುಂಬತಾ ನೀವು ಸೋಫಾಸ್ ಅನ್ನ ಪರ್ಚೇಸ್ ಮಾಡಬಹುದು ಸರ್. ಇದು ಅಷ್ಟೇ ಅಲ್ಲದೆ ಎಲ್ಲದರಲ್ಲೂ ತುಂಬಾನೇ ಐಟಮ್ಸ್ ಇಲ್ಲಿ ಎನಿ ಟೈಮ್ ಸಿಗ್ಬಿಡುತ್ತಲ್ವಾ? ಹೌದು ಸರ್, ನಮ್ಮ ಹತ್ರ ಅದೇ ಹೇಳಿ ಸರ್, ಆಪ್ಷನ್ಗೆ ತುಂಬಾ ಆಪ್ಷನ್ ಇದೆ ಸರ್. ಆಪ್ಷನ್ಗೆ ಕಲೆಕ್ಷನ್ಸ್ಗೆ ಏನು ಕಡಿಮೆ ಇಲ್ಲ. ಇದೊಂದ್ಸರಿ ತೋರಿಸಿ. ಇದು ನೋಡಿ ಸರ್, ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸುಮ್ಮನೆ ಒಂದು ತೋರಿಸ್ತೀನಿ, ದಯವಿಟ್ಟು ಯಾರು ಕಾಪಿ ಮಾಡಬೇಡಿ. ಇದು ನೋಡಿ ಹ್ಯಾಂಡಲ್, ಓಕೆನಾ. ಹ್ಯಾಂಡಲ್ ಅಲ್ಲಿ ಕಪ್ ಕೊಟ್ಟಿದೀವಿ, ಹೌದು, ಬಟ್ ಹ್ಯಾಂಡಲ್ ಅಲ್ಲೇ ಸ್ಟೋರೇಜು ಕೊಟ್ಟಿದೀವಿ. ಹ್ಯಾಂಡಲ್ ಅಲ್ಲಿ ಈ ಕಡೆ ಹ್ಯಾಂಡಲ್ ಇದೆ, ಆ ಕಡೆ ಹ್ಯಾಂಡಲ್ ಇದೆ, ಎರಡು ಹ್ಯಾಂಡಲ್ ಅಲ್ಲಿ ಸ್ಟೋರೇಜ್ ಕೊಡ್ತೀವಿ. ಹೌದು, ನಿಮ್ಗೆ ಕನ್ಸೋಲ್ ಬೇಕಂದ್ರೆ ಅಲ್ಲೂ ಹಾಕೊಡ್ತೀವಿ. ಓಕೆ, ನಾರ್ಮಲ್ ಜನ ಮಿಡಲ್ ಅಲ್ಲಿ ಅಷ್ಟೇ ಕೊಟ್ಟಿರ್ತಾರೆ. ನೋಡಿ ಸೈಡ್ ಅಲ್ಲೆಲ್ಲ ಸಿಗ್ಬಿಡುತ್ತೆ. ಇದೇನು ಸರ್ ಸೋಲ್ಡ್ ಹಾಕಿದ್ರೆ ಆಲ್ರೆಡಿ ಸೇಲ್ ಆಗಿದೆ? ಹೌದೌದು, ಆ ತರ ಸುಮಾರು ಇದಾವೆ ಸರ್. ಹೋಗ್ತಾ ಹೋಗ್ತಾ ಬೇಕಾದ್ರೆ ತೋರಿಸ್ತೀನಿ. ಸುಮಾರು ಸೋಲ್ಡ್ ಆಗಿರೋ ತುಂಬಾ ಸೋಫಾಸ್ ಎಲ್ಲ ಬುಕ್ ಆಗಿದೆ. ಅಂದ್ರೂ ನಿಮ್ಗೆ ಸೇಮ್ ಇದೇ ತರ ಬೇಕಾ ಅದನ್ನು ರೆಡಿ ಮಾಡಿ ಕೊಡ್ತಾರೆ ತುಂಬಾನೇ ಕಡಿಮೆ ಸಮಯದಲ್ಲಿ. ಸರ್ ಮತ್ತೆ ಲೊಕೇಶನ್ ಹೇಳಿ ಸರ್, ಎಲ್ಲಿ ಬರಬೇಕು, ಏನ್ ಟೈಮಿಂಗ್ ಇರುತ್ತೆ? ಎಸ್ ಸರ್. ಸರ್ ನಮ್ಮ 365 ಡೇಸು ವರ್ಕಿಂಗ್ ಇದೆ. ಬೆಳಿಗ್ಗೆ 9:30 ಸಾಯಂಕಾಲ 9:30 ಆಫೀಸ್ಗೆ ಇರ್ತವೆ. ಬೆಳಿಗ್ಗೆ 9:00 ಸಾಯಂಕಾಲ 9:00. ಸರ್ ನಮ್ಮ ಮೇನ್ ಬ್ರಾಂಚಸ್ ಬಂದು ಇದು ಔಟರ್ ರಿಂಗ್ ರೋಡ್ ಬಾನಸವಾಡಿ. ಔಟರ್ ರಿಂಗ್ ರೋಡ್ ಇದೆಯಲ್ಲ, ರಿಂಗ್ ರೋಡ್ ಬಾನಸವಾಡಿ ಇದು. ಇಲ್ಲೇ ನಮ್ಮ ಪಕ್ಕ 4 ಬ್ರಾಂಚ್ ಇದೆ. ಆ ಕಡೆ ರಾಮೂರ್ತಿ ನಗರ ಸಿಗ್ನಲ್ ಅಲ್ಲೊಂದಿದೆ. ಅದಾದ್ಮೇಲೆ ಸರ್ಜಾಪುರ ಮೇನ್ ರೋಡ್ ದೊಮ್ಸಂದ್ರ ಅಲ್ಲೊಂದು ಬ್ರಾಂಚ್ ಇದೆ. ಬಟ್ ನಿಮಗೆ ಎಲ್ಲೆಲ್ಲಿ ನಿಯರೆಸ್ಟ್ ಆಗ್ತದೋ ನೀವು ಒಂದ್ಸರಿ ಸ್ಕ್ರೀನ್ ಮೇಲೆ ಇರೋ ನಂಬರ್ ಕಾಲ್ ಮಾಡಿದ್ರೆ ನಿಮ್ಗೆ ಎಲ್ಲಿ ನಿಯರೆಸ್ಟ್ ಆಗ್ತದೋ ಅಲ್ಲಿ ಲೊಕೇಶನ್ ನಾವು ಕಳಿಸ್ಕೊಡ್ತೀವಿ. ಅಲ್ಲಿ ಬಂದು ವಿಸಿಟ್ ಮಾಡ್ಬೋದು. ಎಲ್ಲಾ ಕಡೆ ಕಲೆಕ್ಷನ್ಸ್ ಇದೆ. ಎಲ್ಲ ದೊಡ್ಡ ಅಂಗಡಿಗಳು ಸರ್, ಆಲ್ಮೋಸ್ಟ್ 10,000+ ಸ್ಕ್ವೇರ್ ಫೀಟ್ ಅಲ್ಲಿರೋ ಅಂಗಡಿಗಳು ನಮ್ದು. ಸೂಪರ್. ಎಲ್ಲಾ ಕಡೆನೂ ಒಂದೇ ರೇಟ್? ಹೌದು ಸರ್, ಎಲ್ಲ ಕಡೆ ಒಂದೇ ಫ್ಯಾಕ್ಟರಿ ಔಟ್ಲೆಟ್. ಎಸ್ ಗೆಳೆಯರೆ, ನೋಡಿ ಇಷ್ಟೊಂದು ಬ್ರಾಂಚಸ್ ಇದೆ. ಸ್ಕ್ರೀನ್ ಮೇಲೆ ನಂಬರ್ ಇದೆ, ಕಾಲ್ ಮಾಡಿ ಅಥವಾ ಹಾಯ್ ಅಂತ ಮೆಸೇಜ್ ಹಾಕಿ ನಿಮ್ಗೆ ಎಲ್ಲ ಲೊಕೇಶನ್ ಬಂದ್ಬಿಡುತ್ತೆ. ಈಸಿಲಿ ನೀವು ವಿಸಿಟ್ ಮಾಡಿ ಪರ್ಚೇಸ್ ಮಾಡಬಹುದು. ಸರ್ ಇನ್ನೂ ವೆರೈಟೀಸ್ ತೋರಿಸಿ ಸರ್. ನಮಗೆ ತುಂಬಾನೇ ಇದೆ ಸರ್. ಇವಾಗ ಜಸ್ಟ್ ಇಲ್ಲಿ ನೋಡಿದ್ ನೀವು ಕಾರ್ನರ್ ಸೋಫಾಸ್ ಅಷ್ಟೇ, ಓಕೆನಾ. ಇದು ನೋಡಿ, ಈ ಕಡೆ 3-2 ಡಿವೈಡರ್ ಸೆಂಟರ್ ಟೇಬಲ್ ತೋರಿಸಿದ್ರೆ ನೋಡಿ ಸರಿ. ಎಷ್ಟೊಂದು ಬ್ಯೂಟಿಫುಲ್ ಸೆಂಟರ್ ಟೇಬಲ್. ತುಂಬಾ ಏನ್ ಮಾರ್ಬಲ್ ಇದೆ? ಹೌದು ಸರ್, ಮಾರ್ಬಲ್ ಸೆಂಟರ್ ಟೇಬಲ್. ಓಕೆ, ಇದನ್ನ ನೋಡಿ ಮಾರ್ಬಲ್ ಸೆಂಟರ್ ಟೇಬಲ್ ಅಲ್ಲಿ ಸಿಗ್ತಾ ಇದೆ. ಈ ಕಡೆ ಸುಮ್ಮನೆ ದೂರದಿಂದ ಹಿಂಗ್ ತೋರಿಸಿ, ಇವೆಲ್ಲ 311 ಬರ್ತವೆ. ಓಕೆ, 311 ಅಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ. ವಿತ್ ಕುಶನ್ ಇದೆ ಅಥವಾ ವುಡ್ ಫಿನಿಶಿಂಗ್ ಅಲ್ಲಿ ಬೇಕಾ ಅದನ್ನು ಎಲ್ಲ ನಿಮಗೆ ಸಿಗ್ಬಿಡುತ್ತೆ. ಅದೇ ರೀತಿ ನೋಡಿ ಈ ಕಡೆ. ಎಸ್ ಸರ್, ಈ ಕಡೆ ನೋಡಿ ಸರ್, 311 ಸೋಫಾ ಕಮ್ ಬೆಡ್, 3-2 ಡಿವೈಡರ್, ಝೂಲಾ. ಹೌದೌದು, ಝೂಲಾ ಬೇಕಾದ್ರೆ ಝೂಲಾ ತೋರಿಸಿ. ಝೂಲಾ ಒಂದ್ಸರಿ ತೋರಿಸಿ. ಕೂತ್ಕೊಂಡ್ರಿ ಸರ್, ನೀವು ಒಂದ್ಸರಿ ನೋಡಿ. ನಿಮಗೆ ಆಂಟಿಕ್ ಸರ್, ಆಂಟಿಕ್ ಬ್ರಾಸ್ ಅಲ್ಲಿ ಮಾಡಿರೋದು. ಅದು ತುಂಬಾ ಚೆನ್ನಾಗಿದೆ. ಟೀಕ್ ವುಡ್ ಅಲ್ಲಿ ಇರೋ ಸೋಫಾ ತುಂಬಾ ಚೆನ್ನಾಗಿದೆ. ಆರಾಮಾಗಿ ಚೆನ್ನಾಗಿ ಯೂಸ್ ಮಾಡಬಹುದು ಸರ್. ಹೌದು, ಈಸಿಲಿ ನಿಮ್ಮ ಮನೆಯಲ್ಲಿ ಅಥವಾ ನೀವು ನಿಮ್ಮ ಬಾಲ್ಕನಿಯಲ್ಲಿ ಹಾಕಿದ್ರು ತುಂಬಾ ಚೆನ್ನಾಗಿರುತ್ತೆ. ದೊಡ್ಡ ಸ್ಪೇಸ್ ಅಲ್ಲಿ
ಕಂಪ್ಲೀಟ್ ಟೀ ಕುಡ್ ಸರ್ ಇದು? ಹೌದು ಸರ್, ಕಂಪ್ಲೀಟ್ ಟೀ ವಿತ್ ಬ್ರಾಸ್ ಫಿನಿಶಿಂಗ್ ಅಲ್ಲಿ ಕೊಡ್ತಾರೆ. ಇದು ಎಷ್ಟು ದೊಡ್ಡದಾಗಿದೆ ಹೆವಿ ಡೈನಿಂಗ್ ಸರ್, ಮಾರ್ಬಲ್ ಡೈನಿಂಗ್. ಇದು ಸ್ಯಾಂಪಲ್ ಒಂದು ಸ್ಟಾರ್ಟಿಂಗ್ ಅಲ್ಲಿ ಇಟ್ಟಿದ್ವಿ, ಇನ್ನು ಒಳಗಡೆ ಇದೆ, ಹೋಗ್ತಾ ಹೋಗ್ತಾ ತೋರ್ಸೋಣ. ಹೌದು, ನೋಡಿ ನಿಮಗೆ ಪ್ಯೂರ್ ಆನೆಕ್ಸ್ ಅಲ್ಲಿ ಮಾಡಿರೋದು ಇದು, ಪ್ಯೂರ್ ಆನೆಕ್ಸ್, 100% ಪ್ಯೂರ್ ಆನೆಕ್ಸ್ ಅಲ್ಲಿ ಮಾಡಿರೋದು. ಎಲ್ಲ ಹೆವಿ ಇದೆ ಸರ್. ಈ ಕಡೆ ತೋರಿಸಿ, ಚೇರ್ ಆಗಿರ್ಬೋದು, ಟೇಬಲ್ ಆಗಿರ್ಬೋದು. 16 ಲೆಗ್ ಅಂತೀವಿ ಸರ್ ಇದು ಟೇಬಲ್. ಈ ಕಡೆ ಸರಿ ಲೆಗ್ ಫೋಟೋ ತೋರಿಸಿದ್ರೆ 16 ಲೆಗ್ ಅಂದ್ರೆ ಒಂದಕ್ಕೆ 4 ಲೆಗ್ ಇದೆ, 1 2 3 4 ಲೆಗ್. ಓಕೆನಾ? ಈ ತರ 4 × 4 16 ಲೆಗ್ ಡೈನಿಂಗ್ ಇದೆ. 4 ಲೆಗ್ಸ್ ಇದೆ ನಿಮಗೆ ಡೈನಿಂಗ್ ಟೇಬಲ್ ಅಲ್ಲಿ. ಇಷ್ಟೊಂದು ಸ್ಟ್ರಾಂಗ್ ಮೆಟೀರಿಯಲ್, ಇಷ್ಟೊಂದು ಪ್ರೀಮಿಯಂ ಐಟಮ್ ಫ್ಯಾಕ್ಟರಿ ರೇಟ್ ಅಲ್ಲಿ ನೀವು ಪರ್ಚೇಸ್ ಮಾಡಬಹುದು. ಅದೇ ರೀತಿ ಇಲ್ಲೂ ನೋಡ್ತಿರ್ಬೋದು ಎಷ್ಟೊಂದು ಸೋಫಾಸ್ ಎಲ್ಲ ರೆಡಿ ಮಾಡಿದ್ದಾರೆ. ಸೊ ಇದನ್ನು ಡಿಫ್ರೆಂಟ್ ಸ್ಟೈಲ್ ಇದೆ, ನೋಡ್ತಿರ್ಬೋದು. ತುಂಬಾನೇ ಯುನೀಕ್ ಸ್ಟೈಲ್ ಅಲ್ಲಿ ನಿಮಗೆ ಇದು ಸಿಕ್ಬಿಡುತ್ತೆ. ಇದೇನು ಸರ್ 3-2 ಮತ್ತೆ ಇದು ಒಂದು ಡಿವೈಡರ್ ಬರುತ್ತೆ? ಹೌದು ಸರ್, 3-2 ಡಿವೈಡರ್ ಸೆಂಟರ್ ಟೇಬಲ್. ಇದು ಫುಲ್ಲೇ ಸೆಟ್ ತಗೊಬೇಕು ಅಂತ ಏನಿಲ್ಲ ಸರ್. ಕಸ್ಟಮರ್ 3 ಸೀಟರ್ ಬೇಕಾ 3 ಮಾಡ್ಕೊಡ್ತೀವಿ, 3-2 ಬೇಕಾ ಅದನ್ನ ಮಾಡ್ಕೊಡ್ತೀವಿ, ಇಲ್ಲ 3 ಸೀಟರ್ ಸೆಂಟರ್ ಟೇಬಲ್ ಬೇಕಾ ಅದು ಕೊಡ್ತೀವಿ, ಇಲ್ಲ ಫುಲ್ ಸೆಟ್ ಬೇಕಾ, ಇಲ್ಲ ಇನ್ನೂ ಸಾಕಾಗ್ತಾ ಇಲ್ಲ ಸೀಟ್ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಾ ಅದನ್ನು ಮಾಡ್ಕೊಡ್ತೀವಿ. ಕಸ್ಟಮೈಸ್ ಯಾವ ತರ ಆದ್ರೂ ಕೇಳಿ ಸರ್, ಕಸ್ಟಮೈಸ್ ಕಲೆಕ್ಷನ್ಸು, ಕಲರ್ಸ್ ಆಗಿರ್ಬೋದು, ಸೈಜ್ ಆಗಿರ್ಬೋದು, ಪ್ರತಿಯೊಂದು ಅದಕ್ಕೇನು ಡೌಟೇ ಇಲ್ಲ ಸರ್, ಪ್ರತಿಯೊಂದು ಮಾಡ್ಕೊಡ್ತೀವಿ. ದಿವಾನ್ಸ್ ಓಕೆನಾ? ಇದು ದಿವಾನ್ಸ್ ಅಂದ್ರೆ ಯಾವ ತರ, ಎಲ್ಲರೂ ಪ್ಲೈನ್ ಸಿಂಪಲ್ ಕೊಡ್ತಾರೆ, ನಾವು ಸಿಂಪಲ್ ಕೊಡ್ತೀವಿ ವಿತ್ ಡಿಸೈನ್ಸ್. ಓಕೆನಾ? ಅವ್ರಿಗೆ ಯಾವ ತರ ಬೇಕು, ಸ್ಟೋರೇಜ್ ಬೇಕಾ, ವಿತೌಟ್ ಸ್ಟೋರೇಜ್ ಬೇಕಾ, ಸೈಜ್ ಇರ್ಬೋದು, ಸಿಂಗಲ್ ಬೇಕಾ, ಡಬಲ್ ಬೇಕಾ, ಅದರಲ್ಲೇ 2.5 6 ಬರ್ತದೆ, 3/6 ಬರ್ತದೆ, 3/6.5 ಬರ್ತದೆ. ಯಾವ ವುಡ್ಡಲ್ಲಿ ಬೇಕು, ಇಲ್ಲ ಬಲ್ಕಲ್ಲಿ ಬೇಕಾ. ಕೆಲವರು PGಗೆ ಇದಕ್ಕೆ ಬಲ್ಕಲ್ ತಗೊಂತಾರೆ. ಏನಕ್ಕಾಗಿ ಅಂತ ಹೇಳಿದ್ರೆ ನಮ್ಮದೇ ಫ್ಯಾಕ್ಟ್ರಿ ಇರೋದ್ರಿಂದ, ಫ್ಯಾಕ್ಟ್ರಿ ಔಟ್ಲೆಟ್ ಇರೋದ್ರಿಂದ ಬಲ್ಕ್ ತುಂಬಾ ಜನ ಟ್ರೈ ಮಾಡ್ತಾರೆ. ಓಕೆನಾ? ಅದಾದ್ಮೇಲೆ ಈ ತರ ಇದು ನೋಡಿ, ಡಬಲ್ ಮಂಚ ಯಾವ ತರ ಅಂತ ಹೇಳಿದ್ರೆ, ಇದು ಕೆಳಗಡೆ ಸ್ಟೋರೇಜ್ ಬರ್ತದೆ ಒಂದು. ಓಕೆನಾ? ಇದು ನೋಡಿ ಸ್ಟೋರೇಜ್ ಇದೆ, ವಿತ್ ಸ್ಟೋರೇಜ್ ಈ ಕಡೆ ಸ್ಟೋರೇಜ್ ಇದೆ, ಆ ಕಡೆ ಸ್ಟೋರೇಜ್ ಇದೆ. ಪ್ಲಸ್ ಇದ್ರ ಮೇಲೆ ಒಬ್ಬರು ಮಲಗಬಹುದು, ಕೆಳಗಡೆ ಒಬ್ರು. ಓಕೆನಾ? ತುಂಬಾ ಆಪ್ಷನ್ ಕೊಟ್ಟಿದ್ದೀವಿ. ಸ್ಟೆಪ್ಸ್ ಇದೆ ಸರ್, ಸ್ಟೆಪ್ಸ್ ಬಿಚ್ಚಿಟ್ಟಿದೀವಿ, ಸ್ಟೆಪ್ಸ್ ಕೊಡ್ತೀವಿ, ಸ್ಟೆಪ್ಸ್ ಮೇಲೆ ಹತ್ತಗೆ. ಆತರ ಏನಿಲ್ಲ. ಬಟ್ ಇನ್ನ ಕಾಟಗಳು ಬೇಕು ಅಂತ ಹೇಳಿದ್ರೆ ಕಾಟಗಳು ಸರ್, ಸಿಂಗಲ್ ಕಾಟ್ ಬೇಕಾ ಸಿಂಗಲ್, ಡಬಲ್ ಬೇಕಾ ಡಬಲ್, ಕ್ವೀನ್ ಬೇಕಾ, ಕಿಂಗ್ ಬೇಕಾ, ಸ್ಟೋರೇಜ್ ಬೇಕಾ, ಹೈಡ್ರಾಲಿಕ್ ಬೇಕಾ, ಇಲ್ಲ ಹೆಡ್ ಸ್ಟೋರೇಜ್ ಬೇಕಾ. ಎಕ್ಸಾಂಪಲ್ ಇದೊಂದು ಕಾಟ್ ತೋರಿಸ್ತೀವಿ ಸರ್. ನೋಡಿ ನಿಮಗೆ ಈ ತರ ಸೈಡ್ ಸ್ಟೋರೇಜ್ ಡ್ರಾವರ್ಸ್ ಎಲ್ಲ ಇರುತ್ತೆ. ಆ ಕಡೆ ಡ್ರೈಯರ್ಸ್ ಬರ್ತದೆ. ಒಂದು ಸೈಡ್ ಅಲ್ಲಿ ನಿಮ್ಗೆ ಟಾಪ್ ಲಿಫ್ಟಿಂಗ್ ಕೊಟ್ಟಿರ್ತೀವಿ, ಈ ಕಡೆ ಇದೆಯಲ್ಲ ಟಾಪ್ ಲಿಫ್ಟಿಂಗ್ ಕೊಟ್ಟಿರ್ತೀವಿ. ಇದು ಓಪನ್ ಆಗ್ತದೆ, ಅದು ಓಪನ್ ಆಗ್ತದೆ. ಪ್ಲಸ್ ಹೆಡ್ ಸ್ಟೋರೇಜ್, ಅದು ನೋಡಕ್ ಡಿಸೈನ್ ತರಾನೇ ಇದೆ, ಬಟ್ ಅದರಲ್ಲೂ ಸ್ಟೋರೇಜ್ ಇದೆ. ನೋಡಿ ಇಲ್ಲೂ ಸ್ಟೋರೇಜ್ ಇದೆ, ಕಾಟ್ ಅಲ್ಲೂ ಇಷ್ಟು ಜಾಸ್ತಿ ಸ್ಟೋರೇಜ್ ಸರ್. ಫುಲ್ ಸ್ಟೋರೇಜ್, ಅದು ಓಪನ್ ಆಗ್ತದೆ, ಅದು ಓಪನ್ ಮಾಡಿ, ಇದು ಓಪನ್ ಆಗ್ತದೆ. ಫುಲ್ ಸ್ಟೋರೇಜ್, ಟೋಟಲಿ ಬಾಟಮ್ ನಿಂದ ಮೇಲೆವರೆಗೂ ಫುಲ್ ಸ್ಟೋರೇಜ್. ಏನ್ ಬೇಕಾದ್ರೂ ಐಟಮ್ ತುಂಬೋದು. ಹೌದು, ನಿಮ್ ಮನೇಲಿ ಐಟಮ್ಸ್ ಜಾಸ್ತಿ ಇದ್ರೆ ಈ ತರ ಕಾರ್ಡ್ಸ್ ತಗೊಳ್ಬಹುದು, ಆರಾಮಾಗಿ ಜಾಸ್ತಿ ಸ್ಟೋರೇಜ್ ಬರುತ್ತೆ. ಇದೇನ್ ಟ್ವಿನ್ಸ್ ಇದೆ ಸರ್? ಇದು ಇಲ್ಲ, ಕಿಂಗ್ ಇದೆ. ಇದು ಇದರಲ್ಲಿ ಕ್ವೀನ್ ಬೇಕಾದ್ರೂ ಕೊಡ್ತೀವಿ. ಇದು ಬೇರೆ ಡಿಸೈನ್, ಇದು ಬೇರೆ ಡಿಸೈನ್, ಆ ತರ ಬೇರೆ ಬೇರೆ ಮಾಡಲ್ಸ್ ಇದೆ ಸರ್. ಬೇರೆ ಡಿಸೈನ್, ಬೇರೆ ಮಾಡಲ್ಸ್, ಬೇರೆ ವುಡ್, ಬೇರೆ ಪ್ಲೈವುಡ್ ತುಂಬಾನೇ ಇದೆ. ಮತ್ತೆ ಯಾವ ಇದ್ರಲ್ಲೂ ಕಸ್ಟಮೈಸೇಷನ್ ಇದೆ, ಎಲ್ಲದರಲ್ಲೂ ಕಸ್ಟಮೈಸೇಷನ್ ಇದೆ ಸರ್. ಅದಾದ್ಮೇಲೆ ಇನ್ನೂ ಒಂದ್ ಹೇಳ್ಬಿಡ್ತೀನಿ ಸರ್, ಮ್ಯಾಟ್ರಸ್ ಅವ್ರಿಗೆ ಯಾವ್ದು ಬೇಕು ಕಸ್ಟಮರ್ಗೆ, ನಾವು ಆಲ್ರೆಡಿ ರೆಸ್ಟೋಲೆಕ್ಸ್ ಇದೆ, ಸಿರಸ್ ಇದೆ, ಪೆಪ್ಸ್ ಇದೆ, ಸ್ಲೀಪ್ ಎಲ್ ಇದೆ, ವೇಕ್ ಪಿಟ್ ಇದೆ. ಪ್ರತಿಯೊಂದು ಮ್ಯಾಟ್ರಸ್ ಬ್ರಾಂಡೆಡ್ ಇಟ್ಟಿದೀವಿ, ಯಾವ್ದು ಲೋಕಲ್ ಇಲ್ಲ, ಪ್ರತಿಯೊಂದು ಇಟ್ಟಿದೆ. ಬಟ್ ಕಸ್ಟಮರ್ ಬಂದ್ರೆ ಅವ್ರಿಗೆ ತಕ್ಕಾಗ, ಅವ್ರಿಗೆ ಆರ್ಥೋಪೆಟಿಕ್ ಮ್ಯಾಟ್ರಸ್ ಬೇಕಾ, ಸ್ಪ್ರಿಂಗ್ ಮ್ಯಾಟ್ರಸ್ ಬೇಕಾ, ವಿತೌಟ್ ಸ್ಪ್ರಿಂಗ್ ಬೇಕಾ, ಅವ್ರಿಗೆ ತಕ್ಕಾಗೆ ನಾವು ಹೇಳ್ತೀವಿ. ಈ ತರ ಇದೆ ಕ್ಲಿಯರ್ ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಅವ್ರಿಗೆ ಯಾವ್ದು ಬೇಕಾ ಅದು ಅವ್ರ ಚಾಯ್ಸ್ ಮಾಡ್ಬೋದು ಸರ್. ತುಂಬಾನೇ ಬೆಸ್ಟ್ ಕ್ವಾಲಿಟಿಯಲ್ಲಿ ಈ ತರ ಮ್ಯಾಟ್ರಸ್ ಎಲ್ಲ ಸಿಗ್ಬಿಡುತ್ತೆ. ಸಿಂಗಲ್ ಬೇಕಾ, ಕ್ವೀನ್ ಬೇಕಾ, ಕಿಂಗ್ ಬೇಕಾ, ಎಲ್ಲ ತರ ಮ್ಯಾಟ್ರಸ್ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಮೈಕಾ ಟಾಪ್ ಬೇಕಾದ್ರೆ ಮೈಕಾ ಟಾಪ್, ಓಕೆನಾ? ಪಾಲಿಶ್ ಟಾಪ್ ಬೇಕಾದ್ರೆ ಪಾಲಿಶ್ ಟಾಪ್, ಕೊರಿಯನ್ ಟಾಪ್ ಬೇಕಾದ್ರೆ ಕೊರಿಯನ್ ಟಾಪ್, ಗ್ಲಾಸ್ ಟಾಪ್ ಬೇಕಾದ್ರೆ ಗ್ಲಾಸ್ ಟಾಪ್, ಮಾರ್ಬಲ್ ಟಾಪ್ ಬೇಕಾದ್ರೆ ಮಾರ್ಬಲ್ ಟಾಪ್, 4 ಚೇರ್ ಬೇಕಾ, 6 ಚೇರ್ ಬೇಕಾ, 5 ಚೇರ್ ಬೇಕಾ, 4 ಚೇರ್ ಬೆಂಚ್ ಬೇಕಾ, 8 ಚೇರ್ ಬೇಕಾ, 10 ಚೇರ್ ಬೇಕಾ, ಪ್ರತಿಯೊಂದು ಆಪ್ಷನ್ ಇಟ್ಟಿದ್ವಿ. ಪ್ರತಿಯೊಂದು ಆಪ್ಷನ್ ಇಟ್ಟಿದೀವಿ. ಕುಶನ್ ಚೇರ್ ಬೇಕಾ, ವಿತೌಟ್ ಕುಶನ್ ಬೇಕಾ. ಏನ್ ಸರ್ ಚೇರ್ ಎಷ್ಟು ದೊಡ್ಡದಾಗಿ ಮಾಡಿದೀರಾ ಸರ್? ಕೂತ್ಕೊಂಡು ನೋಡಿ ಸರ್, ಕಂಫರ್ಟ್ ನೋಡಕ್ಕೆ ಅಲ್ಲ, ಕೂತ್ಕೊಂಡು ನೋಡಿ, ಕಂಫರ್ಟ್ ನೋಡಿ. ತುಂಬಾ ಕಂಫರ್ಟೇಬಲ್ ಆಗಿದೆ ನೋಡಿ. ದೊಡ್ಡ ಸೈಜ್, ಬ್ರಾಡ್ ಆಗಿದೆ ಸರ್ ಚೇರ್, ಚಿಕ್ಕದಾಗಿಲ್ಲ, ಬ್ರಾಡ್ ಆಗಿದೆ. ಯಾಕಂದ್ರೆ ಕೂತ್ಕೊಂಡ್ರೆ ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಬೋದು ಸರ್. ತುಂಬಾ ಚೆನ್ನಾಗಿದೆ. ಅವಾಗಲೇ ಸೋಲ್ಡ್ ಅಂತ ಕೇಳ್ತಾ ಇದ್ರು ನೋಡಿ, ಇದೊಂದು ಸೋಲ್ಡ್ ಆಗಿದೆ. ಸುಮಾರು ಆ ತರ ಆಗಿದಾವ್ ಸರ್, ಸುಮಾರು ಆಗಿದಾವ್. ಯಾಕಂದ್ರೆ ಬಂದು ಬುಕ್ ಮಾಡಿ ಹೋದ್ರೆ ಸಾಕು, ನೀವೇ ಕಳಿಸ್ಬಿಡ್ತೀರಾ. ಹೌದು ಸರ್. ಮಾರ್ಬಲ್ಸ್ ಇದು ನೋಡಿ ಸರ್, ಆನೆಕ್ಸ್, ಪ್ಯೂರ್ ಆನೆಕ್ಸ್ ಮಾರ್ಬಲ್ ಇದೆ. ಲಕ್ಸುರಿ ಇದೆ ಸರ್, ತುಂಬಾ ಪ್ಯೂರ್ ಆನೆಕ್ಸ್ ಮಾರ್ಬಲ್ ಇದೆ. ಇದರ ಚೇರ್ಸ್ ನೋಡಿ, ಕುಂತ್ಕೊಂಡ್ರೆ ಮಾತ್ರ ತುಂಬಾನೇ ಬೆಸ್ಟ್ ಫೀಲ್ ಬರುತ್ತೆ. ಡೈಲಿ ಮನೆಗೆ ಯೂಸ್ ಮಾಡೋ ಐಟಮ್, ಒಳ್ಳೆ ಕ್ವಾಲಿಟಿ ತಗೊಳ್ಳಿ. ನಿಮಗೂ ಸಹ ಡೈಲಿ ಆರಾಮಾಗಿ ಮನೆಯಲ್ಲಿ ಎಂಜಾಯ್ ಮಾಡ್ತಾ ಇರ್ಬೋದು ಇದರ ಐಟಮ್ಸ್ ಅನ್ನ ಯೂಸ್ ಮಾಡ್ತಾ. ಹಾನಿಕ್ಸ್ ಸರ್ ಇದು?
ಸರ್ ಪ್ಯೂರ್ ಆನೆಕ್ಸು, ಯಾಕಂದ್ರೆ ಮಾರ್ಬಲ್ ಅಲ್ಲಿ ಬೇರೆ ಬೇರೆ ತರ ಇದಾವೆ. ಬಟ್ ತುಂಬಾ ಜನ ಸುಮಾರು ಅಂಗಡಿಗಳಲ್ಲಿ ಮೋಸ ಮಾಡ್ಬಿಡ್ತಾರೆ. ನಾವು ಆನೆಕ್ಸ್ ಒರಿಜಿನಲ್ ಕೊಡ್ತೀವಿ, ಅದು ಕೊಡ್ತೀವಿ. ಬಟ್ ಯಾವ ತರ ಕಂಡಿಡಿಯೋದು? ಕ್ಲಿಯರ್ ಆಗಿ ನಿಮ್ಮ ಹತ್ರ ಟಾರ್ಚ್ ಇದ್ರೆ ಆನ್ ಮಾಡಿ, ಟಾರ್ಚ್ ಇದ್ರೆ ಒಂಚೂರು ಆನ್ ಮಾಡಿ. ಇದು ರಿಫ್ಲೆಕ್ಟ್ ಆಗಬೇಕು ನೋಡಿ, ರಿಫ್ಲೆಕ್ಟ್ ಆಗ್ತಾ ಇದೆಯಾ? ಕೆಳಗಡೆ ತೋರಿಸಿದ್ರೆ ಮೇಲೆವರೆಗೂ ರಿಫ್ಲೆಕ್ಟ್ ಆಗ್ಬೇಕು ಲೈಟು. ಇದು ಪ್ಯೂರ್ ಅಂತ. ಸೂಪರ್. ಈ ತರ ನೋಡಿ, ಪ್ಯೂರ್ ಮಾರ್ಬಲ್, ಪ್ಯೂರ್ ಆನೆಕ್ಸ್, ಅದ್ರ ಏನ್ ಡೌಟೇ ಇಲ್ಲ ಸರ್. 100% ಪ್ಯೂರ್ ಹಾನೆಕ್ಸ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ. ಈ ತರ ನಿಮ್ಗೆ ಕಂಪ್ಲೀಟ್ ಕುಶನ್ ಚೇರ್ ಬೇಕಾ ಈ ತರ ಬರ್ತದೆ, ಓಕೆನಾ? ಆ ಚೇರ್ ಬೇಕಾ ಅದು ಬೇರೆ ತರ ಚೇರು, ಆ ಚೇರ್ ಬೇಕಾ ಅದು ಬೇರೆ ತರ. ಚೇರ್ಸ್ ಅಲ್ಲೂ ತುಂಬಾ ಡಿಸೈನ್ಸ್ ಇದೆ, ತುಂಬಾನೇ ಇದೆ ಸರ್. ಕಲೆಕ್ಷನ್ ಬಂದ್ರೆ ಕಸ್ಟಮರ್ ಇಲ್ಲೇ ಕನ್ಫ್ಯೂಸ್ ಆಗ್ಬಿಡ್ತಾರೆ ಅಷ್ಟೇ. ಆ ತರ ಕಲೆಕ್ಷನ್ಸ್ ಇದೆ, ಚಾಯ್ಸಸ್ ಇದೆ, ಎಲ್ಲಾದ್ರಲ್ಲೂ ಆಪ್ಷನ್ಸ್ ಇದೆ, ಹೆವಿ ಆಪ್ಷನ್ಸ್ ಇದೆ. ನೀವೇ ಕನ್ಫ್ಯೂಸ್ ಆಗಿ ಹೋಗ್ತೀರಾ ಯಾವ್ದು ತಗೊಳ್ಳೋದು ಯಾವ್ದು ಬಿಡಬೇಕಂತ. ಎಲ್ಲಾನು ನಿಮ್ಗೆ ಒಂದಕ್ಕಿಂತ ಒಂದು ಅಟ್ರಾಕ್ಟಿವ್ ಡಿಸೈನ್ ಸಿಗುತ್ತೆ. ಓವಲ್ ಬೇಕಾದ್ರೆ ಓವಲ್ ಡೈನಿಂಗ್ ಇದೆ, ರೌಂಡ್ ಬೇಕಾದ್ರೆ ರೌಂಡ್. ಈ ಕಡೆ ತೋರಿಸಿ, ಈ ಕಡೆ ತೋರಿಸಿದ್ರೆ ಮಾಡಿದ್ರೆ ತುಂಬಾ ಚೆನ್ನಾಗಿದೆ. ರೌಂಡ್ ಡೈನಿಂಗ್ ಬೇಕಾದ್ರೆ ರೌಂಡ್ ಕೊಡ್ತೀವಿ, ಓಕೆನಾ? ನೋಡಿ, ರೌಂಡ್ ಡೈನಿಂಗು ಅವೈಲೇಬಲ್ ಇದೆ. ಎಲ್ಲಾ ತರ ಡೈನಿಂಗ್ ಟೇಬಲ್ಸ್ ಎಲ್ಲ ನಿಮ್ಗೆ ಇಲ್ಲಿ ಸಿಗ್ಬಿಡುತ್ತೆ. ಇದು 12 ಲೆಗ್ ಸರ್. ಅವಾಗ 16 ಲೆಗ್ ನೋಡಿದ್ರಲ್ಲ, ಈ 12 ಲೆಗ್ ಡೈನಿಂಗ್, ಒಂದೊಂದ್ ಕಡೆ 3 ಲೆಗ್, 12 ಲೆಗ್ ಡೈನಿಂಗ್. ಇದರಲ್ಲೂ ನೋಡಿ ಫುಲ್ ಬ್ರಾಡ್ ಆಗಿ ದೊಡ್ಡ ಸೈಜ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ. ಇನ್ನೊಂದು ಏನ್ ಗೊತ್ತಾ ಸರ್, ಇದು ನೋಡಿ, ಈ ಡೈನಿಂಗ್, ಇದು ಡೈನಿಂಗ್ ಅಲ್ಲ. ನೀವ್ ಹೇಳಿ ಇದು ಡೈನಿಂಗ್ ಟೀಪೈ ಸೆಂಟ್ರಿ ಟೇಬಲ್ ಅಂತ. ಚೇರ್ಸ್ ಹೆಂಗ್ ಮಾಡಿದಿರಲ್ವಾ? ಅದೇ ಸರ್, ಯಾರಿಗೂ ಗೊತ್ತಾಗಲ್ಲ. ಸೆಂಟ್ರಿ ಟೇಬಲ್ ತರಾನೇ ಇದೆ, ಓಕೆನಾ? ಜಾಗನೂ ಅಷ್ಟೇ ತಗೊಳೋದು, ಬೇಕಾದಾಗ ಮಾತ್ರ ಆಚೆ ಹೇಳ್ಕೊಂಬೋದು. 4 ಕಡೆ 4 ಚೇರು, 4 ಚೇರ್ ಬೇಕಾದ್ರೆ 4 ಚೇರು, 6 ಚೇರ್ ಬೇಕಾದ್ರೆ 6 ಚೇರು, 8 ಚೇರ್ ಬೇಕಾದ್ರೆ 8 ಚೇರು, ಯಾವ ತರ ಬೇಕಾದ್ರೆ ಕೊಡ್ತೀವಿ. ಇತ್ತಂದ್ರೆ ಈ ತರ ಡೈನಿಂಗ್ ಟೇಬಲ್ ಯೂಸ್ ಮಾಡಿ, ತುಂಬಾನೇ ಸ್ಪೇಸ್ ಉಳಿಯುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಇದನ್ನು ಎಲ್ಲ ಫ್ಯಾಕ್ಟ್ರಿ ಪ್ರೈಸ್ ಅಲ್ಲೇ ಕೊಡ್ತೀವಿ ಸರ್, ಎಲ್ಲ ಫ್ಯಾಕ್ಟ್ರಿ ಔಟ್ಲೆಟ್, ಓಕೆನಾ? ಓವಲ್ ಡೈನಿಂಗ್ ಬೇಕಾದ್ರೆ ಈ ತರ ಕೊಡ್ತೀವಿ. ಇಲ್ಲ ವುಡನ್ ಸೋಫಾ, ಸುಮಾರು ಅಂಗಡಿಗಳಲ್ಲಿ ವುಡನ್ ಸೋಫಾ ಆಪ್ಷನ್ ಇಟ್ಟಿರಲ್ಲ. ನಮ್ಮ ಹತ್ರ ವುಡನ್ ಸೋಫಾಗೂ ತುಂಬಾ ಆಪ್ಷನ್ ಇಟ್ಟಿದೆ ಸರ್. ಟೀ ಕುಡ್ ಅಲ್ಲಿ, ಪ್ಯೂರ್ ಟೀ ಕುಡ್ ಅಲ್ಲಿ ಇದಾವೆ. ಈ ಕಡೆ ಬಂದಿವ್ರೆ ತೋರಿಸಿ, ಸುಮ್ನೆ ಎಕ್ಸಾಂಪಲ್ ಹೇಳ್ತೀನಿ. ಈ ತರ ನೋಡಿ, ವುಡನ್ ಸೋಫಾ ತುಂಬಾ ಜನ, ಸ್ವಲ್ಪ ಜನ ವುಡನ್ ಸೋಫಾನೇ ಲೈಕ್ ಮಾಡ್ತಾರೆ. ಹೌದು ಸರ್. ಇವಾಗ ಇದೆಯಲ್ಲ ಎಕ್ಸಾಂಪಲ್ ಹೇಳ್ತೀನಿ ಸರ್. ಇದು ಟೀ ಕುಡ್. ಟೀ ಕುಡ್ ಅಂದ್ರೆ ಏನ್ ಗೊತ್ತಾ ಸರ್? ಒಂದೇ 1% ವುಡ್ ಮಿಕ್ಸ್ ಆಗಿಲ್ಲ, ಪ್ಯೂರ್ ಟೀ ಕುಡ್ ಸರ್. ಎಲ್ಲರೂ 2 ವರ್ಷ 3 ವರ್ಷ 5 ವರ್ಷ ಅಂತಾರಲ್ಲ, ನಾನು 100 ವರ್ಷ ಕೊಡ್ತೀನಿ ಸರ್ ವಾರಂಟಿ. 100 ವರ್ಷ ವಾರಂಟಿ ಕೊಡ್ತೀನಿ, ಅದೇನೂ ಆಗಲ್ಲ. ನೀವು, ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ಲೈಫ್ ಟೈಮ್ ವಾರಂಟಿ ಕೊಡ್ತೀನಿ. ಗೆಳೆಯರು ನೋಡಿ, ಚಾಲೆಂಜ್ ಮಾಡಿ ಹೇಳ್ತಾರೆ, 100 ವರ್ಷ ಈ ಟೀ ಕುಡ್ ಸೋಫಾ ಏನೂ ಆಗಲ್ಲ, ಅಷ್ಟೊಂದು ಗ್ಯಾರಂಟಿಯಲ್ಲಿ ನಿಮ್ಗೆ ಸಿಗುತ್ತೆ. ಹೆವಿ ಇದೆ ಅಲ್ವಾ ಸರ್ ಇದು? ಸರ್ ಹೆವಿ ಇದೆ. ಬಟ್ ಏನ್ ಗೊತ್ತಾ ಸರ್, ಐಟಮ್ ಮಾಡೋವಾಗೆ ನಾವು ಏನಾದ್ರೂ ಆಗಿರ್ಲಿ, ಸೋಫಾ ಆಗ್ಲಿ, ಮಂಚ ಆಗ್ಲಿ, ಡೈನಿಂಗ್ ಆಗ್ಲಿ, ಏನಾದ್ರೂ ಆಗ್ಲಿ ಸರ್, ಒರಿಜಿನಲ್ ಐಟಮ್ ಹಾಕಿದ್ರೆ ಖಂಡಿತ ಕಂಪ್ಲೇಂಟ್ ಬರಲ್ಲ ಸರ್. ನಾವ್ ಯಾವಾಗ ಮಿಕ್ಸ್ ಮಾಡ್ತೀವ, ಇದು ಅದು ದುಡ್ಡು ಉಳಿಸಾಕಾಗಿ ಮಿಕ್ಸ್ ಮಾಡ್ತೀವಿ ನೋಡಿ, ಅವಾಗೇ ಕಂಪ್ಲೇಂಟ್ಸ್ ಬರೋದು, ಅವಾಗೇ ಕಸ್ಟಮರ್ಸ್ ಬೇಜಾರಾಗೋದು. ಹೌದು, ಇಲ್ಲಿ ನಿಮ್ಗೆ ಎಲ್ಲ ಜೆನ್ಯೂನ್ ಇರುತ್ತೆ. ಯಾವ್ದು ತೋರಿಸ್ತಾರೆ, ಯಾವ್ದು ಹೇಳ್ತಾರೆ, ಸೇಮ್ ಅದೇ ಹಾಕ್ತಾರೆ. ಇದನ್ನು ಎಲ್ಲ ಟೀ ಕುಡ್ ಸರ್ ಇದು? ಹೌದು ಸರ್. ವಿತ್ ಕುಶನ್ ಮಾಡೆಲ್ ಇದೆ ನೋಡಿ ಟೀ ಕುಡ್ ಅಲ್ಲಿ. ಅಲ್ಲ, ಕುಶನ್ ಅಂದ್ರೆ ಮೋಲ್ಡೆಡ್ ಕುಶನ್ ಸರ್, ನಾರ್ಮಲ್ ಇಲ್ಲ. ಬೆಂಡ್ ಮಾಡಿ ತೆಗ್ದಿದೀವಿ, ಮೋಲ್ಡೆಡ್ ಕುಶನ್. ಕೂತ್ಕೊಂಡು ನೋಡಿ, ಕಂಫರ್ಟ್ ನಿಮ್ ತಲೆವರೆಗೂ ಬರ್ತದೆ. ಕೂತ್ಕೊಂಡು ನೋಡಿ, ನೋಡಿ ಥೈ ಸಪೋರ್ಟ್. ವುಡನ್ ಸೋಫಾನಲ್ಲಿ ಹಿಂಗೆ ಯಾರು ಮಾಡಲ್ಲ ಸರ್. ಹೌದು, ವುಡನ್ ಸೋಫಾನಲ್ಲೂ ಆಪ್ಷನ್ ಇಟ್ಟಿದೀವಿ. ತುಂಬಾನೇ ಆಪ್ಷನ್ಸ್ ಇದೆ ಇದರಲ್ಲೂ ಕಲರ್ ಕಸ್ಟಮೈಸೇಷನ್ ಇರುತ್ತೆ. A to Z ನಿಮ್ಗೆ ಯಾವ ತರ ಬೇಕು ಆ ತರ ಸರ್ ನಮ್ಗೆ ರೆಡಿ ಮಾಡ್ಕೊಡ್ತಾರೆ. ರಿಕ್ಲೈನರ್ ಅಂತೂ ಇರ್ಲೇಬೇಕಂತ ತುಂಬಾ ಜನ ಆಸೆ ಮಾಡ್ತಾರೆ. ಸೊ ಅವ್ರಿಗಾಗಿ ನೋಡಿ, ಪ್ರೀಮಿಯಂ ಕ್ವಾಲಿಟಿ ರಿಕ್ಲೈನರ್ ನಿಮ್ಗೆ ತುಂಬಾ ಬೌನ್ಸಿ ಆಗಿರುತ್ತೆ. ಕೈಯಲ್ಲೂ ನೋಡಿ ತುಂಬಾನೇ ಸಪೋರ್ಟ್ ಇರುತ್ತೆ. ಜೊತೆಗೆ ಮ್ಯಾನ್ಯುವಲ್ ರಿಕ್ಲೈನರ್, ಆರಾಮಾಗಿ ಕಂಫರ್ಟೇಬಲ್ ಆಗಿ ನೀವು ರೆಸ್ಟ್ ಮಾಡ್ಬೋದು, ಆರಾಮಾಗಿ ಕುಂತ್ಕೊಳ್ಳಬಹುದು. ಆ ಥರ ಕ್ವಾಲಿಟಿಯಲ್ಲಿ ನಿಮಗೆ ಸಿಗುತ್ತೆ ಸರ್. ಈ ರಿಕ್ಲೈನರ್ ಬೇರೆ ಕಡೆ ರಿಕ್ಲೈನರ್ ನೋಡಿದ್ರೆ ಇದು ಏನು ಸರ್, ತುಂಬಾ ಸಾಫ್ಟ್ ಆಗಿದೆ, ತುಂಬಾ ಸಾಫ್ಟ್ ಆಗಿದೆ, ತುಂಬಾ ಹೆವಿ ಇದೆ. ಎರಡನೇದಾಗಿ ಇನ್ನೂ ಒಂದೇನು ಗೊತ್ತಾ ಸರ್, ಇದು ಮ್ಯಾನ್ಯಲ್ ರಿಕ್ಲೈನರ್. ನಿಮ್ಗೆ ಮ್ಯಾನ್ಯಲ್ ಬೇಕಾದ್ರೆ ಮ್ಯಾನ್ಯಲ್ ಕೊಡ್ತೀವಿ. ಅದರಲ್ಲೇ ಮೋಟರೈಸ್ ಬೇಕು, ಬಟನ್ ಸಿಸ್ಟಮ್ ಬೇಕು, ರಿಮೋಟ್ ಸಿಸ್ಟಮ್ ಬೇಕು, ಯಾವುದೇ ತರ ಕೇಳಿದ್ರು ಮಾಡ್ಕೊಡ್ತೀವಿ ರಿಕ್ಲೈನರ್ ಅಲ್ಲಿ. ಅದರಲ್ಲೇ ಇದು ಒಂದೇ ಅಲ್ಲ, ಕಾರ್ನರ್ ಅಲ್ಲಿ ರಿಕ್ಲೈನರ್ ಬೇಕಾ ಅದನ್ನ ಕೊಡ್ತೀವಿ, 3 ಸೀಟರ್ ಅಲ್ಲಿ ರಿಕ್ಲೈನರ್ ಬೇಕಾ ಅದನ್ನ ಕೊಡ್ತೀವಿ, ಇತ್ತು ಅದರಲ್ಲೇ ಕನ್ಸೋಲ್ ಬೇಕಾ ಅದನ್ನು ಮಾಡ್ಕೊಡ್ತೀವಿ. ತುಂಬಾ ಡಿಫ್ರೆಂಟ್ ಇಟ್ ಇದೆ. ಬಟ್ ಇದಾವೆ ಆ ಕಡೆ, ಬಟ್ ನಾನು ತೋರ್ಸಕ್ ಇಷ್ಟಪಡಲ್ಲ, ಕಾಪಿ ಆಗ್ತಾವಂತ. ಸಾರಿ, ಬೈಕೆ ಮಾಡ್ರಿ, ಓಕೆನಾ? ಅದಕ್ಕಾಗಿ ಸಿಂಪಲ್ ಆಗಿ ಒಂದು ತೋರಿಸ್ತಾ ಇದೀವಿ ಅಷ್ಟೇ. ನೀವು ಕಾಲ್ ಮಾಡಿ ಅಥವಾ ವಿಸಿಟ್ ಮಾಡಿ. ಈ ತರ ರಿಕ್ಲೈನರ್ ಅಲ್ಲಿ ಇನ್ನೂ ತುಂಬಾ ಮಾಡೆಲ್ಸ್ ನೀವು ನೋಡಬಹುದು. ಅಷ್ಟೇ ಅಲ್ಲ, ಇನ್ನು ಕಬೋರ್ಡ್ಸ್ ಬೇಕಾ? ಹಿಂಗ್ ಬನ್ನಿ ಸರ್, ಕಬೋರ್ಡ್ಸ್ ಎಲ್ಲ ಸಿಗುತ್ತೆ ಸರ್. ಸ್ಟಾರ್ಟಿಂಗ್ ರೇಟ್ ಏನಿರುತ್ತೆ ಸರ್? ಇರ್ತಾವ ಸರ್, 15,000 ಇಂದ ಸ್ಟಾರ್ಟಿಂಗ್ ಇದಾವೆ. ನೋಡಿ, ಈ ತರ ವುಡನ್ ಡಿಸೈನ್ ಎಲ್ಲ ಸ್ಟೋರೇಜ್ ಮಾಡಿದ್ದಾರೆ. ಓಕೆ, ತುಂಬಾನೇ ಇದಾವೆ ಸರ್. 3 ಡೋರ್ ಬೇಕಾ, 2 ಡೋರ್ ಬೇಕಾ, 4 ಡೋರ್ ಬೇಕಾ, ವಿತ್ ಇಲ್ಲ ವಾಲ್ ಯೂನಿಟ್, ಟಿವಿ ಯೂನಿಟ್, ಗ್ಲೋಸಿ ಫಿನಿಶಿಂಗು, ಮ್ಯಾಟ್ ಫಿನಿಶಿಂಗು, ಓಕೆನಾ? ವಿತ್ ಮಿರರ್, ವಿತೌಟ್ ಮಿರರ್. ಅದಕ್ಕೆ ಮಿರರೇ ಬೇಕಿಲ್ಲ, ಹಂಗೆ ಅದು ಮಿರರ್ ಸೇಮ್ ಮಿರರ್ ತರಾನೇ ಇದೆ. ಚೆನ್ನಾಗಿದೆ, ನೋಡ್ತಿರ್ಬೋದು. ಹ್ಯಾಂಡಲ್ಸ್ ಎಲ್ಲ ನೋಡ್ತಿರ್ಬೋದು, ಡಿಫ್ರೆಂಟ್ ಆಗಿದೆ. ಈ ವಾರ್ಡ್ರೋಬ್ ಮಾತ್ರ ನೀವು ನೋಡೋದಾದ್ರೆ
ಅದೇ ರೀತಿ ಇದರಲ್ಲೂ ತುಂಬಾ ಡಿಸೈನ್ಸ್ ಎಲ್ಲ ಸಿಗ್ಬಿಡುತ್ತಲ್ವಾ ಸರ್? ಹೌದು ಸರ್, ತುಂಬ ಕಲರ್ಸ್ ಇದೆ, ತುಂಬ ಡಿಸೈನ್ಸ್ ಇದೆ, ತುಂಬ ಮಾಡಲ್ಸ್ ಇದೆ. ಪ್ಲಸ್ ಇನ್ನೂ ಒಂದು ಸರ್, ಮಂದಿರ್ಗಳು ತೋರಿಸೇ ಇಲ್ಲ, ಆ ಕಡೆ ಇದಾವೆ, ತೋರಿಸೋದೇನು ಬೇಡ. ಬಟ್ ಮಂದಿರ್ಸು ಚಿಕ್ಕದ್ರಿಂದ ದೊಡ್ಡದವರೆಗೂ ಪ್ರತಿಯೊಂದು ಮಂದಿರ್ಸು ಇಟ್ಟಿದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ ಎಲ್ಲರ ಮನೆಗಳಲ್ಲೂ ಮಂದಿರ ಇರಲ್ಲ, ಸುಮಾರು ಜನ ಆಪ್ಷನ್ ಹುಡುಕ್ತಾರೆ, ಅದಕ್ಕಾಗಿ ಆ ಥರನೂ ಇಟ್ಟಿದ್ದೀವಿ. ಇಮಿಡಿಯೇಟ್ ಬೇಕಾದ್ರೆ ಇಮಿಡಿಯೇಟ್, ಇಲ್ಲ ಅದರಲ್ಲಿ ಏನೋ ಕಸ್ಟಮೈಸೇಷನ್ ಮಾಡ್ಬೇಕನ್ನೋ ಅದನ್ನು ಮಾಡ್ಕೊಡ್ತೀವಿ ಸರ್. ಎಸ್, ಆಲ್ ಇನ್ ಒನ್ ನಿಮಗೆ ತುಂಬಾನೇ ಬಜೆಟ್ ಫ್ರೆಂಡ್ಲಿ ಫ್ಯಾಕ್ಟ್ರಿ ರೇಟಲ್ಲಿ ಸಿಗ್ಬಿಡುತ್ತೆ ಸರ್. ನಿಮಗೂ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೆಲ್ಲ ನಮ್ಮ ಕನ್ನಡಿಗರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇಲ್ಲ ಸರ್, ಇನ್ನೊಂದು ನಿಮಿಷ ನಾನು ಹೇಳ್ಬಿಡ್ತೀನಿ ಸರ್, ಹಂಗೆ ಇರಲಿ, ಕೈ ಹಂಗೆ ಇರಲಿ ಸರ್. ಪ್ರತಿಯೊಂದು ಕಸ್ಟಮರ್ಗೂ ನಾನು ಹೇಳ್ತೀನಿ ಸರ್, ಈ ಆಪಲ್ ವುಡ್ ಫರ್ನಿಚರ್ ಅಂತ ಹೆಸರು ಮಾಡಿರೋದೇ ಬರೀ ಕ್ವಾಲಿಟಿಗಾಗಿ ಸರ್. ಕ್ವಾಲಿಟಿ ಫರ್ನಿಚರ್ ಅಂದರೆ ಆಪಲ್ ವುಡ್ಗೆ ಬನ್ನಿ, ನಾನು ಮಾಡ್ಕೊಡ್ತೀನಿ ಸರ್. ನಾನು ಕನ್ನಡದವನು, ನಾನು ಏನು ಹೇಳ್ತೀನೋ ಅದನ್ನೇ ಮಾಡೋದು, ಏನು ಮಾಡ್ತೀನೋ ಅದನ್ನೇ ಹೇಳೋದು ಸರ್. ಚಾಲೆಂಜ್ ಮಾಡಿ ಹೇಳ್ತೀನಿ ಸರ್, ಒರಿಜಿನಲ್ ಐಟಮ್ ಬೇಕಾದ್ರೆ ಹುಡುಕ್ಯಂಬನ್ನಿ, ನಾನು ಲೋಕಲ್ ಐಟಮ್ ಹಾಕಲ್ಲ, ಲೋಕಲ್ ಮಾಡಲ್ಲ ಸರ್, ನಾನು ಖಂಡಿತ ಮಾಡ್ಕೊಡ್ತೀನಿ ಸರ್. ಸೂಪರ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.